ಶಿವಮೊಗ್ಗದ ಆ ಸಣ್ಣ ಹಳ್ಳಿಯ ಮಣ್ಣಿನ ವಾಸನೆ ಪ್ರಸನ್ನನಿಗೆ ಪಂಚಪ್ರಾಣ. ಪ್ರಸನ್ನ ಒಬ್ಬ ದೊಡ್ಡ ಡಾಕ್ಟರ್. ಆದರೆ ಅವನ ಈ ಬಿಳಿ ಕೋಟಿನ ಹಿಂದೆ 16 ವರ್ಷಗಳ ಕಣ್ಣೀರು ಮತ್ತು ಹಸಿವಿನ ಕತೆ ಇದೆ. ಪ್ರಸನ್ನನ ತಂದೆ ತಾಯಿ ತಮ್ಮ ಜೀವಮಾನವಿಡೀ ಕಷ್ಟಪಟ್ಟು ಸಂಪಾದಿಸಿದ 2.5 ಎಕರೆ ಜಮೀನನ್ನು ಮಾರಿ ಮಗನನ್ನ ಡಾಕ್ಟರ್ ಮಾಡಿದ್ದರು. ನಮ್ಮ ಹೊಟ್ಟೆ ಹಸಿದರೂ ಪರವಾಗಿಲ್ಲ, ಮಗ 4 ಜನರಿಗೆ ಜೀವ ಕೊಡುವ ಡಾಕ್ಟರ್ ಆಗಲಿ ಎನ್ನುವುದು ಆ ಮುಗ್ಧ ದಂಪತಿಗಳ ಆಸೆಯಾಗಿತ್ತು. ಪ್ರಸನ್ನ ಓದಿ ಮುಗಿಸಿ ಬಂದಾಗ ಅವನ ತಲೆಯ ಮೇಲೆ 16 ಸಾಲಗಳಿದ್ದವು. ಎಜುಕೇಷನ್ ಲೋನ್ ಕೂಡ ಇತ್ತು. ಆದರೂ ತಂದೆ ತಾಯಿಯ ಮುಖದ ಮೇಲಿನ ನಗು ಅವನಿಗೆ ಧೈರ್ಯ ತುಂಬುತ್ತಿತ್ತು. ಸರಿಯಾದ ಸಮಯಕ್ಕೆ ಮಗನಿಗೆ ಮದುವೆ ಮಾಡಬೇಕು ಎಂಬ ಆಸೆಯಿಂದ ಮನೆಯವರು ಹುಡುಗಿಯನ್ನು ಹುಡುಕತೊಡಗಿದರು. ಆಗಲೇ ಪರಿಚಯವಾಗಿದ್ದು ಪ್ರತಿಭಾ ಕೂಡ ಒಬ್ಬ ದಂತವೈದ್ಯೆ, ಡೆಂಟಲ್ ಡಾಕ್ಟರ್. ಬಾಲ್ಯದಿಂದಲೂ ಶ್ರೀಮಂತಿಕೆಯಲ್ಲಿ ಬೆಳೆದವಳು. ಕೇಳಿದ್ದೆಲ್ಲವೂ ಕೈಗೆ ಸಿಗುತ್ತಿದ್ದ ಮನೆಯಲ್ಲಿ ಅವಳೇ ರಾಣಿ. ಅವಳು ನೋಡಲು ಸುಂದರಿಯಾಗಿದ್ದಳು, ವಿದ್ಯಾವಂತಳಾಗಿದ್ದಳು. ಪ್ರಸನ್ನನಿಗೆ ಪ್ರತಿಭಾಳನ್ನು ನೋಡಿದಾಗ ನನ್ನ ಮನೆಯ ಜವಾಬ್ದಾರಿಯನ್ನು ಹೊರುವ ಅರ್ಧಾಂಗಿ ಇವಳಾಗುತ್ತಾಳೆ ಎಂಬ ನಂಬಿಕೆ ಬಂತು. ಇಬ್ಬರದ್ದು ವೈದ್ಯಕೀಯ ವೃತ್ತಿಯೇ ಆದ ಕಾರಣ ಜೀವನ ಚೆನ್ನಾಗಿರುತ್ತೆ ಎಂದು ಇಬ್ಬರೂ ಮದುವೆಯಾದರು. ಆದರೆ ಮದುವೆಯಾದ ಮೊದಲ ವಾರದಲ್ಲೇ ಪ್ರತಿಭಾಳ ಅಸಲಿ ಬಣ್ಣ ಬಯಲಾಗಲು ಶುರುವಾಯಿತು. ಪ್ರಸನ್ನನಿಗೆ ಬೆಳಗ್ಗೆಯಿಂದ ರಾತ್ರಿವರೆಗೆ ರೋಗಿಗಳ ಸೇವೆ, ಆಸ್ಪತ್ರೆಯ ಲೋನ್ ಕಟ್ಟುವುದು ಮತ್ತು ಮನೆಯ ಜವಾಬ್ದಾರಿಯ ಚಿಂತೆ ಇತ್ತು. ಆದರೆ ಪ್ರತಿಭಾಳಿಗೆ ಬೇಕಾಗಿದ್ದು ಐಷಾರಾಮಿ ಜೀವನ. ಅವಳಿಗೆ ಮಂಗಳೂರಿನಂತಹ ದೊಡ್ಡ ನಗರದ ಪಾರ್ಟಿ ಲೈಫ್, ಮಾಲ್ ಸಂಸ್ಕೃತಿ ಇಷ್ಟವಾಗಿತ್ತು. ಶಿವಮೊಗ್ಗದ ಈ ಸಂಪ್ರದಾಯಬದ್ಧ ಮನೆ ಅವಳಿಗೆ ಜೈಲಿನಂತೆ ಕಂಡಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಅವಳಿಗೆ ಪ್ರಸನ್ನನ ತಂದೆ ತಾಯಿ ಮನೆಯಲ್ಲಿರೋದು ಇಷ್ಟವಿರಲಿಲ್ಲ. ನಮ್ಮಿಬ್ಬರಿಗೆ ಅಂತ ಪ್ರತ್ಯೇಕ ಸಂಸಾರ ಬೇಕು, ನಿಮ್ಮ ಅಪ್ಪ ಅಮ್ಮನನ್ನ ಊರಿಗೆ ಕಳುಹಿಸಿ ಎಂದು ಪದೇ ಪದೇ ಕಿರಿಕಿರಿ ಮಾಡುತ್ತಿದ್ಲು. ಪ್ರಸನ್ನ ಶಾಂತವಾಗಿ ವಿವರಿಸುತ್ತಿದ್ದ. ಪ್ರತಿಭಾ, ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆಯಲು ಅವರು ತಮ್ಮ ಸರ್ವಸ್ವವನ್ನು ಮಾರಿದ್ದಾರೆ. ಇಂತಹ ಹೊತ್ತಿನಲ್ಲಿ ಅವರನ್ನು ಹೇಗೆ ಬಿಡಲಿ? ದಿನಗಳು ಕಳೆಯುತ್ತಿದ್ದಂತೆ ಜಗಳಗಳು ಬೀದಿಗೆ ಬಂದವು. ಸಣ್ಣ ಪುಟ್ಟ ವಿಚಾರಕ್ಕೂ ಪ್ರತಿಭಾ ಮನೆಯಲ್ಲಿ ರಂಪಾಟ ಮಾಡುತ್ತಿದ್ಲು. ಆದರೆ ಇದೆಲ್ಲದರ ನಡುವೆ ಒಂದು ಸಣ್ಣ ಆಶಾದೀಪ ಮೂಡಿತು. ಮದುವೆಯಾದ 2 ತಿಂಗಳಲ್ಲಿ ಪ್ರತಿಭಾ ಗರ್ಭಿಣಿಯಾದಳು. ಪ್ರಸನ್ನ ಅದನ್ನು ಕೇಳಿ ಖುಷಿಯಾದ. ಮಗು ಬಂದ ಮೇಲೆ ಎಲ್ಲವೂ ಸರಿ ಹೋಗಬಹುದು ಎಂದು ಭಾವಿಸಿದ. ಆದರೆ ವಿಧಿಯ ಆಟವೇ ಬೇರೆ ಇತ್ತು. ಗರ್ಭಿಣಿಯಾದ ಕೆಲವೇ ದಿನಗಳಲ್ಲಿ ಪ್ರತಿಭಾ, ನನಗೆ ಇತ್ತೀಚೆಗೆ ತುಂಬ ಸುಸ್ತು, ಆರೋಗ್ಯ ಸರಿಯಿಲ್ಲ, ಕೆಲ ದಿನ ಅಮ್ಮನ ಮನೆಗೆ ಹೋಗಿ ವಿಶ್ರಾಂತಿ ಪಡೆದು ಬರ್ತೀನಿ ಎಂದು ಹೇಳಿದ್ಲು. ಪ್ರಸನ್ನನ ಕುಟುಂಬದವರು ಪ್ರೀತಿಯಿಂದಲೇ ಕಳುಹಿಸಿಕೊಟ್ಟರು. ಕಾರು ಹತ್ತುವಾಗ ಪ್ರತಿಭಾ ಒಮ್ಮೆ ಕೂಡ ಹಿಂತಿರುಗಿ ನೋಡಲಿಲ್ಲ. ಅಂದು ಮನೆ ಹೊಸ್ತಿಲು ದಾಟಿದವಳು ಮತ್ತೆ 5 ವರ್ಷಗಳ ಕಾಲ ಆ ಮನೆಗೆ ಬರಲೇ ಇಲ್ಲ. ಪ್ರಸನ್ನನಿಗೆ ಗೊತ್ತಿರಲಿಲ್ಲ ತನ್ನ ಮಡದಿ ಮಗುವಿನ ಜೊತೆ ತನ್ನ ಬದುಕನ್ನೇ ದೂರ ತಗೊಂಡು ಹೋಗುತ್ತಿದ್ದಾಳೆ ಎಂದು. 1 ವಾರ ಎಂದು ಹೋದವಳು ಮಂಗಳೂರಿನಲ್ಲೇ ನೆಲೆ ನಿಂತಳು. ಫೋನ್ ಮಾಡಿದರೆ ಕೇವಲ ಒಂದೇ ಮಾತು, ನೀವು ಅಪ್ಪ ಅಮ್ಮನನ್ನು ಬಿಟ್ಟು ಮಂಗಳೂರಿಗೆ ಬಂದರೆ ಮಾತ್ರ ನಾನು ನಿಮ್ಮ ಜೊತೆ ಬರ್ತೀನಿ, ಇಲ್ಲದಿದ್ದರೆ ಇಲ್ಲ ಎಂದಳು. ಪ್ರಸನ್ನ ಕಂಗಾಲಾದ. ಒಂದು ಕಡೆ ದೈವ ಸಮಾನವಾದ ಹೆತ್ತವರು, ಇನ್ನೊಂದು ಕಡೆ ಗರ್ಭಿಣಿ ಹೆಂಡತಿ ಮತ್ತು ಹುಟ್ಟಲಿರುವ ಮಗು. ಪ್ರಸನ್ನನ ಜೀವನದ ಅತಿ ದೊಡ್ಡ ಪರೀಕ್ಷೆ ಇಲ್ಲಿಂದಲೇ ಶುರುವಾಯಿತು. ಪ್ರತಿಭಾ ಮಂಗಳೂರಿಗೆ ಹೋದ ಮೇಲೆ ಶಿವಮೊಗ್ಗದ ಆ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿತ್ತು. ಪ್ರಸನ್ನ ಪ್ರತಿದಿನ ಅವಳಿಗೆ ಫೋನ್ ಮಾಡುತ್ತಿದ್ದ. ಪ್ರತಿಭಾಳ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತಿದ್ದ. ಪ್ರತಿಭಾ, ಅಪ್ಪ ಅಮ್ಮ ನಿನಗೆ ಏನು ತೊಂದರೆ ಕೊಟ್ಟಿದ್ದಾರೆ? ನಿನಗೆ ಶಿವಮೊಗ್ಗ ಇಷ್ಟ ಇಲ್ಲ ಅಂದರೆ ಇಲ್ಲೇ ಮಂಗಳೂರಿನಂತಹ ಸೌಲಭ್ಯ ಮಾಡಿಕೊಡ್ತೀನಿ, ದಯವಿಟ್ಟು ಬಾ ಎಂದು ಗೋಗರೆಯುತ್ತಿದ್ದ. ಆದರೆ ಪ್ರತಿಭಾ ಉತ್ತರ ಒಂದೇ ಆಗಿತ್ತು, ನನಗೆ ನಿಮ್ಮ ಅಮ್ಮ ಅಪ್ಪ ಬೇಡ, ನಿಮ್ಮ ಹಳ್ಳಿಯ ಆ ವಾತಾವರಣ ಬೇಡ, ನಿಮಗೆ ನಿಮ್ಮ ಅಪ್ಪ ಅಮ್ಮನೇ ಮುಖ್ಯ ಅಂದರೆ ಅಲ್ಲಿಯೇ ಇರಿ. ದಿನಗಳು ಕಳೆದವು. ಪ್ರತಿಭಾ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಪ್ರಸನ್ನ ಖುಷಿಯಿಂದ ಓಡಿ ಹೋದ. ಆದರೆ ಪ್ರತಿಭಾ ಪೋಷಕರು ಅವನನ್ನು ಒಬ್ಬ ಅಪರಿಚಿತನಂತೆ ಕಂಡರು. ತನ್ನ ಸ್ವಂತ ಮಗುವನ್ನು ಎತ್ತಿಕೊಳ್ಳಲು ಪ್ರಸನ್ನ ಅಪ್ಪಣೆಗೆ ಕಾಯಬೇಕಾಯಿತು. ಕೇವಲ 2 ಗಂಟೆಗಳ ಕಾಲ ಮಗುವನ್ನು ನೋಡಲು ಬಿಟ್ಟ ಪ್ರತಿಭಾ ಇನ್ನೊಂದು ಸಲ ಬರುವಾಗ, ಮಂಗಳೂರಿಗೆ ಬರುವಾಗ ಮನೆ ಬಾಡಿಗೆಗೆ ತಗೊಂಡು ಇಲ್ಲಿಗೆ ಕೆಲಸಕ್ಕೆ ಸೇರಿಕೊಂಡು ಬನ್ನಿ, ಇಲ್ಲದಿದ್ದರೆ ಮಗುವನ್ನು ನೋಡೋಕೆ ಸಿಗಲ್ಲ ಎಂದು ಕಡ್ಡಿ ತುಂಡರಿಸಿದಂತೆ ಹೇಳಿ ಪ್ರಸನ್ನನನ್ನು ಕಳುಹಿಸಿಬಿಟ್ಟಳು. ಅವನು ಶಿವಮೊಗ್ಗಕ್ಕೆ ಹಿಂದಿರುಗುವಾಗ ಬಸ್ಸಿನಲ್ಲಿ ಕಣ್ಣೀರು ಸುರಿಸುತ್ತಾ ಬಂದ. ಅವನ ಬಳಿ ಈಗ ಹಣವಿರಲಿಲ್ಲ, ಬರೀ ಸಾಲಗಳಿದ್ದವು. ಮನೆಯಲ್ಲಿ ಮುದಿ ತಂದೆ ತಾಯಿ ಮಗನ ಮುಖ ನೋಡಿ ಸಂಕಟ ಪಡುತ್ತಿದ್ರು. ನಮ್ಮಿಂದಾಗಿ ತಾನೇ ನಿನ್ನ ಸಂಸಾರ ಹಾಳಾಗುತ್ತಿರೋದು, ನಾವೆಲ್ಲಾದರೂ ಆಶ್ರಮಕ್ಕೆ ಹೋಗ್ತೀವಿ ಮಗನೇ, ನೀನು ಮಂಗಳೂರಿಗೆ ಹೋಗು ಎಂದು ತಾಯಿ ಅತ್ತಾಗ ಪ್ರಸನ್ನನ ಛಲ ಹೆಚ್ಚಾಯಿತು. ಯಾವ ತಂದೆ ತಾಯಿ ತನ್ನ ಹೊಟ್ಟೆ ಕಟ್ಟಿ ನನ್ನನ್ನು ಡಾಕ್ಟರ್ ಮಾಡಿದ್ದಾರೆ, ಅವರನ್ನು ಬಿಟ್ಟು ಯಾವ ಸುಖವೂ ನನಗೆ ಬೇಡ. ಪ್ರತಿಭಾಳಿಗೆ ನಾನು ಬಡವ ಅಂತ ಅಹಂಕಾರ ಇರಬಹುದು, ಆ ಅಹಂಕಾರವನ್ನು ನನ್ನ ಯಶಸ್ಸಿನಿಂದಲೇ ಮುರಿಯುತ್ತೇನೆ ಎಂದು ನಿರ್ಧರಿಸಿದ. ಅಂದಿನಿಂದ ಪ್ರಸನ್ನ ಮನುಷ್ಯರಂತೆ ಕೆಲಸ ಮಾಡಲಿಲ್ಲ, ಯಂತ್ರದಂತೆ ದುಡಿಯಲು ಶುರು ಮಾಡಿದ. ಬೆಳಗ್ಗೆ ಸರ್ಕಾರಿ ಆಸ್ಪತ್ರೆ, ಸಂಜೆ ತನ್ನದೇ ಆದ ಒಂದು ಪುಟ್ಟ ಕ್ಲಿನಿಕ್, ನಡುರಾತ್ರಿ ಯಾರೇ ಕರೆದರೂ ಎದ್ದು ರೋಗಿಗಳ ಸೇವೆಗೆ ಹೋಗುತ್ತಿದ್ದ. ಶಿವಮೊಗ್ಗದ ಜನರಿಗೆ ಪ್ರಸನ್ನ ಕೇವಲ ಡಾಕ್ಟರ್ ಆಗಿರಲಿಲ್ಲ, ಒಬ್ಬ ದೈವದಂತೆ ಕಂಡ. ದಿನಕ್ಕೆ ಕೇವಲ 4 ಗಂಟೆ ನಿದ್ದೆ ಮಾಡುತ್ತಾ ಉಳಿದ ಸಮಯವೆಲ್ಲ ಹಣ ಸಂಪಾದನೆ ಮತ್ತು ಜನಸೇವೆಯಲ್ಲೇ ತೊಡಗಿದ. 1-2 ವರ್ಷ ಕಳೆಯುವಷ್ಟರಲ್ಲಿ ಪ್ರಸನ್ನ ತನ್ನ ಮೊದಲ ಸಾಧನೆ ಮಾಡಿದ. ಒಂದು ಸುಸಜ್ಜಿತವಾದ ಸ್ವಂತ ಕ್ಲಿನಿಕ್ ಪ್ರಾರಂಭಿಸಿದ. ಅತ್ತ ಮಂಗಳೂರಿನಲ್ಲಿ ಪ್ರತಿಭಾ
ಪ್ರಸನ್ನ ತನ್ನ ಹಿಂದೆ ಬರುತ್ತಾನೆ ಎಂದು ಕಾಯುತ್ತಿದ್ದಳು. ಆದರೆ ಪ್ರಸನ್ನನಿಗೆ ಈಗ ಕೇವಲ 2 ಗುರಿ. ಒಂದು ತನ್ನ ವೃತ್ತಿ, ಇನ್ನೊಂದು ತನ್ನ ಮಗಳು. ಪ್ರಸನ್ನ ವಿಡಿಯೋ ಕಾಲ್ ಮಾಡಿದಾಗ ಪ್ರತಿಭಾ ಮಗುವನ್ನು ತೋರಿಸುತ್ತಿರಲಿಲ್ಲ. ಮಗುವನ್ನು ತೋರಿಸಬೇಕೆಂದರೆ ಹಣ ಹಾಕುವಂತೆ ಬೇಡಿಕೆ ಇಡುತ್ತಿದ್ದಳು. ಪ್ರಸನ್ನ ಮಗುವಿನ ಮೇಲಿನ ಪ್ರೀತಿಗಾಗಿ ಅವಳು ಕೇಳಿದಷ್ಟು ಹಣ ಕಳಿಸುತ್ತಿದ್ದ. ಆದರೆ ಕಾಲ ಯಾರನ್ನೂ ಕಾಯುವುದಿಲ್ಲ. 3 ವರ್ಷಗಳ ಸತತ ಪರಿಶ್ರಮ ಪ್ರಸನ್ನನ ಬದುಕನ್ನು ಬದಲಿಸಿತು. ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಪ್ರಸನ್ನ ಕಟ್ಟಿಸಿದ. ಅಷ್ಟೇ ಅಲ್ಲ, ಊರಿನಲ್ಲಿ ಅತಿ ದೊಡ್ಡದಾದ ಪ್ರತಿಭಾ ಕನಸಿನಲ್ಲೂ ಯೋಚಿಸದಂತಹ ಒಂದು ಐಷಾರಾಮಿ ಬಂಗಲೆ ನಿರ್ಮಿಸಿದ. ಇವತ್ತು ಅವನ ಮನೆಯ ಮುಂದೆ 2 ಲಕ್ಸುರಿ ಕಾರ್ಗಳು, 4 ಬೈಕ್ಗಳು ನಿಂತಿದ್ದವು. ವ್ಯಾಪಾರ ಬುದ್ಧಿಯೂ ಇದ್ದ ಪ್ರಸನ್ನ ಒಂದು ದೊಡ್ಡ ಶಾಪಿಂಗ್ ಮಾಲ್ ಮತ್ತು ಒಂದು ರೆಸಾರ್ಟ್ ಮೇಲೆ ಹೂಡಿಕೆ ಮಾಡಿ ಯಶಸ್ವಿಯಾದ. ಪ್ರಸನ್ನ ಶೂನ್ಯದಿಂದ ಬಿಲಿಯನೇರ್ ಆಗಿ ಬೆಳೆದು ನಿಂತಿದ್ದ. ಈಗ ಮಂಗಳೂರಿನಲ್ಲಿ ಪ್ರತಿಭಾಳಿಗೆ ವಿಷಯ ತಿಳಿಯಿತು. ಪ್ರಸನ್ನ ಇಷ್ಟೊಂದು ಬೆಳೆದಿದ್ದಾನೆ ಎಂಬ ಸತ್ಯ ಅವಳ ತಲೆ ತಿರುಗುವಂತೆ ಮಾಡಿತು. ಆದರೆ ಪ್ರತಿಭಾ ಬದಲಾಗಲಿಲ್ಲ. ಪ್ರಸನ್ನನ ಯಶಸ್ಸನ್ನು ಕಂಡು ಅವಳಲ್ಲಿ ಪ್ರೀತಿ ಬರಲಿಲ್ಲ. ಬದಲಾಗಿ ದುರಾಸೆ ಹೆಚ್ಚಾಯಿತು. ಅವಳು ಈಗ ಡಿವೋರ್ಸ್ಗೆ ಅರ್ಜಿ ಹಾಕಿದಳು. ಆದರೆ ಅವಳು ಕೇಳಿದ ಡಿಮಾಂಡ್ಗೆ ಇಡೀ ಕೋರ್ಟ್ ಬೆಚ್ಚಿ ಬಿದ್ದಿತ್ತು. ಪ್ರಸನ್ನ ಈಗ ಹಳೆ ಶಿವಮೊಗ್ಗದ ಸಾಮಾನ್ಯ ವೈದ್ಯನಾಗಿರಲಿಲ್ಲ. ಅವನು ನಿರ್ಮಿಸಿದ ಸಾಮ್ರಾಜ್ಯ, ಅವನ ರೆಸಾರ್ಟ್, ಶಾಪಿಂಗ್ ಮಾಲ್ ಮತ್ತು ಆಸ್ಪತ್ರೆಯ ಕೀರ್ತಿ ಶಿವಮೊಗ್ಗಕ್ಕೆ ಹಬ್ಬಿತ್ತು. ಪ್ರತಿಭಾ ಪ್ರಸನ್ನ ತನ್ನ ಹಿಂದೆ ಬಂದು ಕಾಲು ಹಿಡಿಯುತ್ತಾನೆ ಎಂಬ ನಂಬಿಕೆ ಇತ್ತು. ಆದರೆ ಪ್ರಸನ್ನ ತನ್ನ ಹೆತ್ತವರ ಗೌರವಕ್ಕಾಗಿ ಪ್ರತಿಭಾಳ ಅಹಂಕಾರದ ಮುಂದೆ ತಲೆ ಬಾಗಲಿಲ್ಲ. 5 ವರ್ಷಗಳ ಸುದೀರ ಕಾಯುವಿಕೆಯ ನಂತರ ಪ್ರತಿಭಾ ಒಂದು ಆಘಾತಕಾರಿ ನಿರ್ಧಾರ ತಗೊಂಡಳು. ಅವಳು ಪ್ರಸನ್ನನಿಗೆ ಡಿವೋರ್ಸ್ ನೋಟಿಸ್ ಕಳುಹಿಸಿದಳು. ಆದರೆ ಆ ನೋಟಿಸ್ನಲ್ಲಿ ಅವಳು ಕೇಳಿದ ಬೇಡಿಕೆಗಳು ಪ್ರಸನ್ನನ ತಾಳ್ಮೆಯನ್ನು ಪರಿಶೀಲಿಸುವಂತಿದ್ದವು. ಕೋರ್ಟ್ ಕಲಾಪ ಶುರುವಾಯಿತು. 5 ವರ್ಷಗಳ ನಂತರ ಪ್ರಸನ್ನ ಮತ್ತು ಪ್ರತಿಭಾ ಮುಖಾಮುಖಿಯಾಗಿದ್ದರು. ಪ್ರಸನ್ನನ ಕಣ್ಣುಗಳು ತನ್ನ ಮಗಳಿಗಾಗಿ ಹುಡುಕುತ್ತಿದ್ದವು. ಆದರೆ ಪ್ರತಿಭಾ ಮಗುವನ್ನು ಕರೆತಂದಿರಲಿಲ್ಲ. ಪ್ರತಿಭಾ ಕಡೆಯ ವಕೀಲರು ವಾದ ಮಂಡಿಸಲು ಶುರು ಮಾಡಿದರು. ನನ್ನ ಕಕ್ಷಿದಾರರಾದ ಪ್ರತಿಭಾ ಅವರು ಒಬ್ಬ ಸ್ವತಂತ್ರ ವೈದ್ಯೆ. ಆದರೆ ಪ್ರಸನ್ನರವರ ಕಿರುಕುಳದಿಂದಾಗಿ ಅವರು ದೂರ ಇರಬೇಕಾಯಿತು. ಈಗ ಪ್ರಸನ್ನ ಬಿಲಿಯನೇರ್ ಆಗಿದ್ದಾನೆ. ಆದ್ದರಿಂದ ಪ್ರತಿಭಾಗೆ ಪರಿಹಾರವಾಗಿ 1.5 ಕೋಟಿ ರೂಪಾಯಿ ಒಮ್ಮೆಗೆ ನೀಡಬೇಕು ಮತ್ತು ಮಗುವಿನ ಖರ್ಚಿಗೆ ಪ್ರತಿ ತಿಂಗಳು 1.5 ಲಕ್ಷ ರೂಪಾಯಿ ಜೀವನಾಂಶ ನೀಡಬೇಕು ಎಂದು ಹೇಳಿದರು. ಇಡೀ ಕೋರ್ಟ್ ಮೌನವಾಯಿತು. ಒಬ್ಬ ಸ್ವತಂತ್ರವಾಗಿ ಸಂಪಾದಿಸುವ ಡೆಂಟಲ್ ಡಾಕ್ಟರ್ ಇಷ್ಟೊಂದು ದೊಡ್ಡ ಮೊತ್ತವನ್ನು ಬೇಡಿಕೆ ಇಟ್ಟಿದ್ದು ಎಲ್ಲರಿಗೂ ಆಶ್ಚರ್ಯ ತಂದಿತು. ನ್ಯಾಯಮೂರ್ತಿಗಳು ಪ್ರಸನ್ನನ ಕಡೆ ತಿರುಗಿ ಕೇಳಿದರು, ಪ್ರಸನ್ನ ಅವರೇ, ನಿಮ್ಮ ಹೆಂಡತಿಯ ಬೇಡಿಕೆ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಎಂದು ಕೇಳಿದಾಗ ಪ್ರಸನ್ನ ನಿಧಾನವಾಗಿ ಎದ್ದು ನಿಂತ. ಅವನ ಮುಖದಲ್ಲಿ ಮೊದಲಿನ ಮುಗ್ಧತೆ ಇರಲಿಲ್ಲ. ಬದಲಾಗಿ ಒಬ್ಬ ಯಶಸ್ವಿ ಉದ್ಯಮಿಯ ಗಾಂಭೀರ್ಯವಿತ್ತು. ಅವನು ಹೇಳಿದ, ಯಜಮಾನರೇ, ನಾನು ಹಣ ಕೊಡಲು ಸಿದ್ಧನಿದ್ದೇನೆ. ಅವಳು ಕೇಳಿದ್ದಕ್ಕಿಂತ ಹೆಚ್ಚಿನ ಹಣವನ್ನೇ ಕೊಡುತ್ತೇನೆ. ಆದರೆ ನನಗೆ ಒಂದು ಪ್ರಶ್ನೆ ಇದೆ. 5 ವರ್ಷಗಳ ಕಾಲ ನಾನು ನನ್ನ ಮಗಳ ಮುಖ ನೋಡಲು ಹಪಹಪಿಸುತ್ತಿದ್ದಾಗ ವಿಡಿಯೋ ಕಾಲ್ನಲ್ಲಿ ಅವಳನ್ನು ತೋರಿಸಲು ಹಣ ಕೇಳುತ್ತಿದ್ದ ಈ ತಾಯಿಗೆ ಮಗುವಿನ ಮೇಲೆ ಪ್ರೀತಿ ಇದೆಯೋ ಅಥವಾ ನನ್ನ ಹಣದ ಮೇಲೆ ಪ್ರೀತಿ ಇದೆಯೋ? ಇದನ್ನು ಕೇಳಿ ಪ್ರತಿಭಾಳ ಮುಖ ಬಿಳಿಚಿಕೊಂಡಿತು. ಪ್ರಸನ್ನ ಮುಂದುವರಿಸಿದ, ನನ್ನ ಹೆತ್ತವರನ್ನು ಮನೆಯಿಂದ ಹೊರಹಾಕಿದರೆ ಮಾತ್ರ ನಾನು ನಿನ್ನ ಜೊತೆ ಬರ್ತೀನಿ ಎಂದು ಷರತ್ತು ಹಾಕಿದವಳು ಈ ಪ್ರತಿಭಾ. ನನ್ನ ತಂದೆ ತಾಯಿ ಮಾರಿದ ಆ 2.5 ಎಕರೆ ಜಮೀನಿನ ಬೆಲೆ ಇಂದು 100 ಕೋಟಿ ಇರಬಹುದು. ಆದರೆ ಅವರ ಪ್ರೀತಿಯ ಮುಂದೆ ಅದು ಶೂನ್ಯ. ಇವಳು ಕೇಳುತ್ತಿರುವ 1.5 ಲಕ್ಷ ರೂಪಾಯಿ ನನ್ನ ಹತ್ತಿರ ಇರುವ ಕಾರುಗಳ ಪೆಟ್ರೋಲ್ ಖರ್ಚಿಗೂ ಸಾಲದು. ಆದರೆ ನನ್ನ ಮಗಳನ್ನು ಹಣದ ವಸ್ತುವಾಗಿ ಬಳಸುತ್ತಿರುವ ಈಕೆಯ ಗುಣಕ್ಕೆ ನಾನು ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದನು. ಪ್ರತಿಭಾ ಕಿರುಚಾಡಿದಳು, ನನಗೆ ಶಿವಮೊಗ್ಗದ ಹಳ್ಳಿಯಲ್ಲಿ ಇರೋಕ್ಕೆ ಆಗಲ್ಲ. ನನಗೆ ಮಂಗಳೂರಿನ ಲೈಫ್ ಸ್ಟೈಲ್ ಬೇಕು. ಅದಕ್ಕೆ ಈ ಹಣ ಬೇಕು. ಪ್ರತಿಭಾಳ ಈ ಮಾತು ಅವಳ ಅಹಂಕಾರವನ್ನು ಸಾಬೀತುಪಡಿಸಿತು. ಪ್ರಸನ್ನ ಅಂದು ಕೋರ್ಟ್ನಲ್ಲಿ ಒಂದು ಸವಾಲು ಹಾಕಿದ, ನಿನಗೆ ಡಿವೋರ್ಸ್ ಬೇಕೇ? ಖಂಡಿತ ಕೊಡ್ತೇನೆ. ಹಣ ಬೇಕೇ? ಅದನ್ನು ಕೊಡ್ತೇನೆ. ಆದರೆ ನನ್ನ ಮಗಳು ಯಾರ ಜೊತೆ ಇರಬೇಕು ಅನ್ನೋದನ್ನು ಅವಳೇ ನಿರ್ಧರಿಸಲಿ. 5 ವರ್ಷ ಅವಳನ್ನು ನನ್ನಿಂದ ದೂರ ಇಟ್ಟಿದೀಯ. ಈಗ ನ್ಯಾಯಾಲಯವೇ ತೀರ್ಪು ನೀಡಲಿ ಎಂದನು. ಆ ದಿನ ಕೋರ್ಟ್ ಒಂದು ಮಹತ್ವದ ಆದೇಶ ನೀಡಿತು. ಪ್ರಸನ್ನ ಮತ್ತು ಪ್ರತಿಭಾ ಇಬ್ಬರಿಗೂ ಮಗುವನ್ನು ಭೇಟಿಯಾಗಲು ಸಮಯ ನಿಗದಿ ಮಾಡಿತು. ಆದರೆ ಪ್ರತಿಭಾಳಿಗೆ ಒಂದು ದೊಡ್ಡ ಭಯ ಶುರುವಾಯಿತು. ಶ್ರೀಮಂತಿಕೆ ಮತ್ತು ಅವನ ಪ್ರೀತಿಯ ಮುಂದೆ ಮಗಳು ತನ್ನನ್ನು ಬಿಟ್ಟು ಹೋಗಬಹುದು ಎಂಬ ಆತಂಕ ಅವಳನ್ನು ಕಾಡತೊಡಗಿತು. ಪ್ರತಿಭಾ ಅಂದು ರಾತ್ರಿ ತನ್ನ ಮಾಜಿ ಪ್ರೇಮಿಗೆ ಫೋನ್ ಮಾಡಿದಳು. ಹೌದು, ಪ್ರತಿಭಾಳ ಮಂಗಳೂರಿನ ಜೀವನದ ಹಿಂದೆ ಒಂದು ರಹಸ್ಯವಿತ್ತು. ಅವಳು ಪ್ರಸನ್ನನ ಹತ್ತಿರ ಬರದೇ ಇರಲು ಕೇವಲ ಹೆತ್ತವರು ಕಾರಣ ಆಗಿರಲಿಲ್ಲ. ಅದರ ಹಿಂದೆ ಇನ್ನೊಂದು ಕರಾಳ ವಿಷಯವಿತ್ತು. ಕೋರ್ಟ್ ಆದೇಶದಂತೆ ಪ್ರಸನ್ನನಿಗೆ ತನ್ನ ಮಗಳನ್ನು ನೋಡುವ ಅವಕಾಶ ಸಿಕ್ಕಿತು. ಶಿವಮೊಗ್ಗದಿಂದ ಮಂಗಳೂರಿಗೆ ಹೋಗುವ ಆ ಇಡೀ ಹಾದಿಯಲ್ಲಿ ಪ್ರಸನ್ನನ ಮನಸ್ಸು ತೊಳಲಾಡುತ್ತಿತ್ತು. 5 ವರ್ಷ ಅಪ್ಪ ಎಂಬ 2 ಅಕ್ಷರಕ್ಕಾಗಿ ಹಪಹಪಿಸಿದ ಮಗಳು ತನ್ನನ್ನು ಕಂಡರೆ ಓಡಿ ಬರುವಳೆ ಅಥವಾ ಅಮ್ಮ ಕಲಿಸಿಕೊಟ್ಟ ದ್ವೇಷದ ಮಾತುಗಳಿಂದ ತನ್ನನ್ನು ದೂರ ಮಾಡಬಹುದೇ? ಪ್ರಸನ್ನ ಒಂದು ದೊಡ್ಡ ಗೊಂಬೆ ಮತ್ತು ಮಗಳಿಗೆ ಇಷ್ಟವಾಗುವ ಉಡುಗೊರೆಗಳನ್ನು ತೆಗೆದುಕೊಂಡು ಹೇಳಿದ ನಿಗದಿತ ಸ್ಥಳಕ್ಕೆ ಹೋದ. ಪ್ರತಿಭಾ ಮಗುವನ್ನು ಕರೆತಂದಿದ್ದಳು. 5 ವರ್ಷದ ಪುಟ್ಟ ಮಗಳು ಸ್ವರ ದೇವತೆಯಂತೆ ಕಾಣುತ್ತಿದ್ದಳು. ಪ್ರಸನ್ನನ ಕಣ್ಣಲ್ಲಿ ನೀರು ತುಂಬಿ ಬಂತು. ಅವನು ಮೆಲ್ಲನೆ ಮಗುವಿನ ಹತ್ತಿರ ಹೋಗಿ ಕುಳಿತುಕೊಂಡ. ಆದರೆ ಮಗು ಅವನನ್ನು ನೋಡಿ ಹೆದರಿ ಪ್ರತಿಭಾಳ ಹಿಂದೆ ಅಡಗಿಕೊಂಡಿತ್ತು. ಪ್ರತಿಭಾ ಮುಗುಳ್ನಗುತ್ತಾ ಹೇಳಿದಳು,
ನೋಡಿದ್ರಾ ಪ್ರಸನ್ನ ಅವರೇ, ನೀವು ಎಷ್ಟೇ ಕೋಟಿ ಸಂಪಾದಿಸಿದರೂ ಮಗಳ ಮನಸ್ಸಲ್ಲಿ ನಿಮಗೆ ಜಾಗವಿಲ್ಲ. ಅವಳಿಗೆ ನೀವು ಒಬ್ಬ ಅಪರಿಚಿತ ಅಷ್ಟೇ ಎಂದು ಅವಳು ಹೇಳಿದ ಆ ಮಾತು ಪ್ರಸನ್ನನಿಗೆ ಎದೆಗೆ ಚುಚ್ಚಿದಂತಾಯಿತು. ಆದರೂ ಅವನು ಧೈರ್ಯ ಬಿಡಲಿಲ್ಲ. ಮೆಲ್ಲನೆ ತನ್ನ ಮೊಬೈಲ್ ತೆಗೆದು ಮಗುವಿಗೆ ಕೆಲವು ವಿಡಿಯೋಗಳನ್ನು ತೋರಿಸಿದ. ಅದರಲ್ಲಿ ಪ್ರಸನ್ನ ತನ್ನ ಆಸ್ಪತ್ರೆಯ ಮಕ್ಕಳ ವಾರ್ಡ್ನಲ್ಲಿ ಪುಟ್ಟ ಮಕ್ಕಳ ಜೊತೆ ಆಟವಾಡುತ್ತಿದ್ದ ದೃಶ್ಯಗಳಿದ್ದವು. ಮಗು ಮೆಲ್ಲನೆ ಹತ್ತಿರ ಬಂದಿತು. ಆ ರಕ್ತದ ಸಂಬಂಧಕ್ಕೆ ಸೋಲುತ್ತದೋ ಏನೋ ಎಂಬಂತೆ ಸ್ವರ ಪ್ರಸನ್ನನ ಕೈ ಹಿಡಿದುಕೊಂಡಳು. ಅಂದು ಮೊದಲ ಬಾರಿಗೆ ಸ್ವರ ಪ್ರಸನ್ನನನ್ನು ನೋಡಿ ಅಂಕಲ್ ಅನ್ನದೆ ತನ್ನ ಮುಗ್ಧ ಕಣ್ಣುಗಳಿಂದ ದಿಟ್ಟಿಸಿ ನೋಡಿದಾಗ ಪ್ರಸನ್ನನಿಗೆ ಜಗತ್ತನ್ನೇ ಗೆದ್ದ ಅನುಭವವಾಯಿತು. ಆದರೆ ಆ ಭೇಟಿಯನ್ನು ಬೇಗನೆ ಮುಗಿಸಿ ಮಗುವನ್ನು ಎಳೆದುಕೊಂಡು ಹೋದಳು. ಪ್ರಸನ್ನನಿಗೆ ಯಾವುದೋ ಅನುಮಾನ ಕಾಡಲು ಶುರುವಾಯಿತು. ಅವಳು ಮಗುವನ್ನು ಕರೆದುಕೊಂಡು ಹೋದ ರೀತಿ ಮತ್ತು ಅವಳು ಪದೇ ಪದೇ ಫೋನ್ನಲ್ಲಿ ಮಾತನಾಡುತ್ತಿದ್ದ ಗಡಿಬಿಡಿ ಅವನಿಗೆ ಶಂಕೆ ಉಂಟು ಮಾಡಿತು. ಪ್ರಸನ್ನ ಒಬ್ಬ ಖಾಸಗಿ ಪತ್ತೇದಾರನ ಪ್ರೈವೇಟ್ ಇನ್ವೆಸ್ಟಿಗೇಟರ್ ಸಹಾಯ ಪಡೆಯಲು ನಿರ್ಧರಿಸಿದ. 3 ದಿನಗಳ ನಂತರ ಆ ಪತ್ತೇದಾರ ಪ್ರಸನ್ನನಿಗೆ ಕೆಲವು ಫೋಟೋಗಳನ್ನು ತಂದುಕೊಟ್ಟ. ಆ ಫೋಟೋಗಳನ್ನು ನೋಡಿದ ಪ್ರಸನ್ನನಿಗೆ ಇಡೀ ಪ್ರಪಂಚವೇ ಸುತ್ತಿದಂತಾಯಿತು. ಪ್ರತಿಭಾ ಮಂಗಳೂರಿನಲ್ಲಿ ಕೇವಲ ತನ್ನ ತಂದೆ ತಾಯಿಯ ಜೊತೆ ಇರಲಿಲ್ಲ. ಅವಳು ಕಾಲೇಜ್ ದಿನಗಳಲ್ಲಿ ಪ್ರೀತಿಸುತ್ತಿದ್ದ ಮನ್ವಿತ್ ಎಂಬ ವ್ಯಕ್ತಿಯ ಜೊತೆ ನಿಕಟ ಸಂಪರ್ಕದಲ್ಲಿದ್ದಳು. ಮನ್ವಿತ್ ಒಬ್ಬ ಜೂಜುಕೋರ ಮತ್ತು ಕುಡುಕನಾಗಿದ್ದ. ಪ್ರತಿಭಾ ಪ್ರಸನ್ನನಿಂದ ದೂರ ಉಳಿಯಲು ಕೇವಲ ಅಪ್ಪ ಅಮ್ಮನ ನೆಪ ಹೇಳಿದಳು. ಆದರೆ ಅಸಲಿ ಕಾರಣ ಮನ್ವಿತ್ ಜೊತೆಗಿನ ಅಕ್ರಮ ಸಂಬಂಧವಾಗಿತ್ತು. ಪ್ರತಿಭಾ ಪ್ರಸನ್ನನಿಂದ ಪ್ರತಿ ತಿಂಗಳು ಪಡೆಯುತ್ತಿದ್ದ ಹಣವೆಲ್ಲವೂ ಮನ್ವಿತ್ ಜೂಜು ಮತ್ತು ಮೋಜು ಮಸ್ತಿಗೆ ಬಳಕೆಯಾಗುತ್ತಿತ್ತು. ಈಗ ಪ್ರಸನ್ನ ಬಿಲಿಯನೇರ್ ಆಗಿದ್ದಾನೆ ಎಂದು ತಿಳಿದ ಮೇಲೆ ಪ್ರತಿಭಾ ಮತ್ತು ಮನ್ವಿತ್ ಸೇರಿ ಒಂದು ದೊಡ್ಡ ಸಂಚು ರೂಪಿಸಿದರು. ಡಿವೋರ್ಸ್ ಕೇಸ್ನಲ್ಲಿ 1.5 ಕೋಟಿ ರೂಪಾಯಿ ಮತ್ತು ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಪಡೆದು ಮಂಗಳೂರಿನಲ್ಲಿ ಐಷಾರಾಮಿ ಜೀವನ ನಡೆಸುವ ಪ್ಲಾನ್ ಮಾಡಿದರು. ಅದಕ್ಕಿಂತ ದೊಡ್ಡ ಶಾಕ್ ಎಂದರೆ ಪ್ರತಿಭಾ ಮಂಗಳೂರಿನಲ್ಲಿ ಪ್ರಸನ್ನನ ಮಗಳನ್ನು ಮನ್ವಿತ್ ಮಗಳೆಂದು ಬಿಂಬಿಸಲು ಪ್ರಯತ್ನಿಸುತ್ತಿದ್ದಳು. ಪ್ರಸನ್ನನ ರಕ್ತ ಕುದಿಯುತ್ತಿತ್ತು. ಇಷ್ಟು ದಿನ ಪ್ರಸನ್ನ ಕೇವಲ ತನ್ನ ಸಂಸಾರವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಆದರೆ ಈಗ ಅದು ಕೇವಲ ಸಂಸಾರದ ಪ್ರಶ್ನೆಯಾಗಿರಲಿಲ್ಲ. ಅದು ಅವನ ಮಗಳ ಭವಿಷ್ಯ ಮತ್ತು ತಂದೆ ತಾಯಿಯ ಗೌರವದ ಪ್ರಶ್ನೆಯಾಗಿತ್ತು. ಪ್ರಸನ್ನ ಅಂದು ರಾತ್ರಿ ತನ್ನ ವಕೀಲರಿಗೆ ಫೋನ್ ಮಾಡಿ ಹೇಳಿದ, ಇಷ್ಟು ದಿನ ನಾನು ಡಿಫೆನ್ಸ್ ಮಾಡುತ್ತಿದ್ದೆ, ಇನ್ಮುಂದೆ ನಾನು ಅಟ್ಯಾಕ್ ಮಾಡ್ತೀನಿ. ಪ್ರತಿಭಾಳಿಗೆ ನಾನು ಯಾರು ಅಂತ ಈಗ ತೋರಿಸಿಕೊಡ್ತೀನಿ. ಪ್ರಸನ್ನನಿಗೆ ಮನ್ವಿತ್ ಮತ್ತು ಪ್ರತಿಭಾಳ ಅಕ್ರಮ ಸಂಬಂಧದ ಬಗ್ಗೆ ಪಕ್ಕಾ ಸಾಕ್ಷಿ ಸಿಕ್ಕಿತ್ತು. ಆದರೆ ಅವನು ಆತುರಪಟ್ಟು ಪ್ರತಿಭಾಳಿಗೆ ಫೋನ್ ಮಾಡಿ ಜಗಳ ಮಾಡಲಿಲ್ಲ. ಯಾಕೆಂದರೆ ಅವಳು ಜಾಣೆ. ಈಗಲೇ ವಿಷಯ ಗೊತ್ತಾದರೆ ಸಾಕ್ಷಿಗಳನ್ನು ನಾಶಪಡಿಸಬಹುದು ಎಂದು ಪ್ರಸನ್ನನಿಗೆ ತಿಳಿದಿತ್ತು. ಅವನು ಶಾಂತವಾಗಿರುವ ಸಮುದ್ರದಂತೆ ಇದ್ದು ಪ್ರತಿಭಾಳ ಅಹಂಕಾರವನ್ನು ಮಣ್ಣು ಮುಕ್ಕಿಸಲು ಸಜ್ಜಾದನು. ಮುಂದಿನ ಕೋರ್ಟ್ ವಿಚಾರಣೆಯ ದಿನ ಬಂದಿತ್ತು. ಪ್ರತಿಭಾ ತಾನೇ ಗೆದ್ದವಳಂತೆ ಬೆಲೆ ಬಾಳುವ ಸೀರೆಯನ್ನು ಉಟ್ಟು ಮಂಗಳೂರಿನ ಐಶ್ವರ್ಯದ ಅಹಂಕಾರದೊಂದಿಗೆ ಕೋರ್ಟ್ ಮೆಟ್ಟಿಲು ಹತ್ತಿದ್ದಳು. ಅವಳ ಪಕ್ಕದಲ್ಲೇ ಅವಳ ತಂದೆ ತಾಯಿ ನಮ್ಮ ಮಗಳಿಗೆ ಅನ್ಯಾಯವಾಗಿದೆ ಎಂಬಂತೆ ಮುಖ ಮಾಡಿಕೊಂಡು ಕುಳಿತಿದ್ದರು. ಅತ್ತ ಮನ್ವಿತ್ ಕೂಡ ಕೋರ್ಟ್ ಆವರಣದ ಹೊರಗಡೆ ಸಿಗರೆಟ್ ಸೇದುತ್ತಾ ಪ್ರಸನ್ನನ ಹಣಕ್ಕಾಗಿ ಕಾಯುತ್ತಿದ್ದ. ವಿಚಾರಣೆ ಶುರುವಾಯಿತು. ಪ್ರತಿಭಾಳ ವಕೀಲರು ವಾದಿಸಿದರು. ಯಜಮಾನರೇ, ಪ್ರಸನ್ನ ದೊಡ್ಡ ಬಿಲಿಯನೇರ್ ಆಗಿರಬಹುದು, ಆದರೆ ಅವರು ಹೆಂಡತಿಯನ್ನು ನಿರ್ಲಕ್ಷಿಸಿದ್ದಾರೆ. ಪ್ರತಿಭಾ ಮಗುವನ್ನು ಒಬ್ಬಂಟಿಯಾಗಿ ಸಾಕುತ್ತಿದ್ದಾಳೆ. ನಮಗೆ ಕೂಡಲೇ 1.5 ಕೋಟಿ ರೂಪಾಯಿ ಪರಿಹಾರ ಕೊಡಿಸಬೇಕು. ಜಡ್ಜ್ ಪ್ರಸನ್ನನ ಕಡೆ ನೋಡಿದರು. ಪ್ರಸನ್ನ ನಿಧಾನವಾಗಿ ತನ್ನ ವಕೀಲರ ಕೈಗೆ ಒಂದು ಪೆನ್ಡ್ರೈವ್ ಕೊಟ್ಟನು. ಪ್ರಸನ್ನನ ವಕೀಲರು ವಾದ ಮಂಡಿಸಿದರು. ಯಜಮಾನರೇ, ಪ್ರತಿಭಾ ಅವರು ಮಗುವನ್ನು ಒಬ್ಬಂಟಿಯಾಗಿ ಸಾಕುತ್ತಿಲ್ಲ. ಬದಲಾಗಿ ಮನ್ವಿತ್ ಎಂಬ ವ್ಯಕ್ತಿಯ ಜೊತೆ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ. ಪ್ರಸನ್ನ ಮಗುವಿನ ಖರ್ಚಿಗೆಂದು ಕಳಿಸುತ್ತಿದ್ದ ಹಣ ಎಲ್ಲವೂ ಮನ್ವಿತ್ನ ಜೂಜಿಗೆ ಬಳಕೆಯಾಗಿದೆ. ಈ ಪೆನ್ಡ್ರೈವ್ನಲ್ಲಿ ಅವರು ಒಟ್ಟಿಗೆ ಇರುವ ಫೋಟೋಗಳು ಮತ್ತು ಪ್ರತಿಭಾ ಮಗುವಿನ ಹೆಸರಿನಲ್ಲಿ ಹಣವನ್ನು ಹೇಗೆ ದುರುಪಯೋಗಪಡಿಸಿಕೊಂಡಿದ್ದಾಳೆ ಎಂಬ ಸಾಕ್ಷಿ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ಗಳಿವೆ. ಕೋರ್ಟ್ ರೂಮಿನಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್. ಕೋರ್ಟ್ ಹಾಲ್ನಲ್ಲಿ ಹಾಕಲಾಗಿದ್ದ ದೊಡ್ಡ ಸ್ಕ್ರೀನ್ ಮೇಲೆ ಪ್ರತಿಭಾ ಮತ್ತು ಮನ್ವಿತ್ ಪಾರ್ಟಿ ಮಾಡುತ್ತಿರುವ ದೃಶ್ಯ, ಮಗುವನ್ನು ಪಕ್ಕಕ್ಕಿಟ್ಟು ಮೋಜು ಮಾಡುತ್ತಿರುವ ಫೋಟೋಗಳು ರಾರಾಜಿಸಿದವು. ಪ್ರತಿಭಾಳ ತಂದೆ ತಾಯಿ ತಲೆ ತಗ್ಗಿಸಿದರು. ಪ್ರತಿಭಾಳ ಮುಖದಲ್ಲಿ ಬೆವರಿಳಿಯಿತು. ಅವಳು ಕಿರಿಚಿದಳು, ಇದೆಲ್ಲ ಸುಳ್ಳು, ಪ್ರಸನ್ನ ಇದನ್ನೆಲ್ಲ ಎಡಿಟ್ ಮಾಡಿಸಿದ್ದಾನೆ. ಆಗ ಪ್ರಸನ್ನ ಎದ್ದು ನಿಂತು ಪ್ರತಿಭಾಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ, ಪ್ರತಿಭಾ, ಅಪ್ಪ ಅಮ್ಮನನ್ನು ಬಿಟ್ಟು ಬಾ ಅಂತ ನೀನು ಹಠ ಹಿಡಿದದ್ದು ನಿನಗಾಗಿ ಅಲ್ಲ, ನಿನ್ನ ಈ ಪ್ರೇಮಿ ಮನ್ವಿತ್ಗಾಗಿ ಅಲ್ಲವಾ? ನನ್ನ ತಂದೆ ತಾಯಿ ನಿನಗೆ ಅಡ್ಡಿಯಾಗಿರಲಿಲ್ಲ, ಬದಲಾಗಿ ನಿನ್ನ ಪಾಪದ ಕೃತ್ಯಗಳಿಗಾಗಿ ಅವರು ಅಡ್ಡಿಯಾಗಬಹುದು ಎಂಬ ಭಯ ನಿನಗಿತ್ತು. ಮಗಳು ಹಸಿವಿನಿಂದ ಅಳುತ್ತಿರುವಾಗ ನೀನು ಅವನ ಜೊತೆ ಪಬ್ನಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದ ಫೋಟೋ ಕೂಡ ಇಲ್ಲಿದೆ. ಈಗ ಹೇಳು, ನಿನಗೆ ನನ್ನ ಮಗಳು ಬೇಕೋ ಅಥವಾ ನನ್ನ ಹಣ ಬೇಕೋ? ಜಡ್ಜ್ ಅವರು ಗಂಭೀರವಾಗಿ ಫೈಲ್ಗಳನ್ನು ಪರಿಶೀಲಿಸಿದರು. ಪ್ರತಿಭಾಳ ವಕೀಲರಿಗೆ ಉತ್ತರವೇ ಇರಲಿಲ್ಲ. ಅವಳ ತಂದೆ ಅಳುತ್ತಾ ಪ್ರಸನ್ನನ ಹತ್ತಿರ ಬಂದು, ಮಗನೇ, ನಮ್ಮನ್ನು ಕ್ಷಮಿಸು, ನಮ್ಮ ಮಗಳ ಇಂತಹ ಬುದ್ಧಿ ನಮಗೆ ತಿಳಿದಿರಲಿಲ್ಲ ಎಂದು ಕೈ ಮುಗಿದರು. ಆದರೆ ಪ್ರತಿಭಾ ತನ್ನ ದ್ರೋಹವನ್ನು ಮುಚ್ಚಿಟ್ಟುಕೊಳ್ಳಲು ಇನ್ನೊಂದು ಅತಿ ದೊಡ್ಡ ಸುಳ್ಳನ್ನು ಹೇಳಿದಳು. ನ್ಯಾಯಾಧೀಶರೇ, ಸ್ವರ ಪ್ರಸನ್ನನ ಮಗಳೇ ಅಲ್ಲ, ಅವಳು ನನ್ನ ಮತ್ತು ಮನ್ವಿತ್ ಮಗಳು ಎಂದು ಕೂಗಿದಳು. ಈ ಒಂದು ಮಾತು ಪ್ರಸನ್ನನ ಹೃದಯಕ್ಕೆ ಸಿಡಿಲು ಹೊಡೆದಂತಾಯಿತು. ಇಡೀ ಕೋರ್ಟ್ ಸ್ತಬ್ಧವಾಯಿತು. ತನ್ನ ರಕ್ತ ಎಂದು ನಂಬಿದ್ದ ಮಗಳು ತನ್ನವಳಲ್ಲವೇ? ದ್ರೋಹದ ಕರಾಳತೆ ಎಲ್ಲಿಯವರೆಗೆ ಹೋಗಿತ್ತು?
ಸ್ವರ ಪ್ರಸನ್ನನ ಮಗಳೇ ಅಲ್ಲ ಎಂದ ಪ್ರತಿಭಾಳ ಈ ಮಾತು ಕೋರ್ಟ್ ಹಾಲ್ನಲ್ಲಿ ಅಲೆ ಅಲೆಯಾಗಿ ಅಪ್ಪಳಿಸಿತು. ಪ್ರಸನ್ನನಿಗೆ ಭೂಮಿ ಕುಸಿದಂತಾಯಿತು. 5 ವರ್ಷಗಳಿಂದ ಯಾವ ಮಗುವಿಗಾಗಿ ಹಪಹಪಿಸಿದ್ದೆನೋ, ಯಾರ ಮುಖ ನೋಡಿ ತನ್ನ ನೋವನ್ನು ಮರೆಯುತ್ತಿದ್ದನೋ ಆ ಜೀವ ತನ್ನದಲ್ಲವೇ? ಜಡ್ಜ್ ಕೂಡ ಈ ಮಾತಿನಿಂದ ಗಂಭೀರವಾದರು. ಪ್ರತಿಭಾ ಅವರೇ, ನೀವು ಹೇಳುತ್ತಿರೋದು ಎಷ್ಟು ದೊಡ್ಡ ಸುಳ್ಳು ಎಂದು ನಿಮಗೆ ತಿಳಿದಿದೆಯೇ? ಅಥವಾ ಇದು ಸತ್ಯವಾಗಿದ್ದರೆ ಪ್ರಸನ್ನ ಅವರ ಮೇಲೆ ನೀವು ಎಸಗಿದ ದ್ರೋಹ ಅಕ್ಷಮೆ ಎಂದರು. ಪ್ರತಿಭಾ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಮನ್ವಿತ್ನ ದಾಳವಾಗಿ ಬಳಸಿದಳು. ಅವಳು ಮತ್ತು ಮನ್ವಿತ್ ಇಬ್ಬರೂ ಕಣ್ಸನ್ನೆ ಮಾಡಿಕೊಂಡರು. ಮನ್ವಿತ್ ಕೋರ್ಟ್ ಒಳಗೆ ಬಂದು, ಹೌದು ನ್ಯಾಯಾಧೀಶರೇ, ಸ್ವರ ನನ್ನ ಮಗಳು ಎಂದು ಸುಳ್ಳು ಸಾಕ್ಷಿ ಹೇಳಿದ. ಪ್ರತಿಭಾಳ ಉದ್ದೇಶ ಸ್ಪಷ್ಟವಾಗಿತ್ತು. ಸ್ವರ ತನ್ನ ಮಗುವಲ್ಲ ಎಂದು ಪ್ರಸನ್ನ ನಂಬಿದರೆ ಅವನು ಮಗುವಿನ ಮೇಲಿನ ಹಕ್ಕನ್ನು ಬಿಟ್ಟುಕೊಡುತ್ತಾನೆ ಮತ್ತು ಅವಳು ಮಗುವಿನ ಹೆಸರಿನಲ್ಲಿ ಪಡೆಯುತ್ತಿದ್ದ ಲಕ್ಷಾಂತರ ರೂಪಾಯಿ ಹಣವನ್ನು ಮನ್ವಿತ್ ಸೇರಿ ಅನುಭವಿಸಬಹುದು ಎಂಬುದು ಅವಳ ಪ್ಲಾನ್ ಆಗಿತ್ತು. ಪ್ರಸನ್ನ ಒಂದು ಕ್ಷಣ ಮೌನವಾದ. ಅವನ ಕಣ್ಣ ಮುಂದೆ ತನ್ನ ತಂದೆ ತಾಯಿ ಮಗುವಿಗಾಗಿ ಕಾಯುತ್ತಿದ್ದ ದೃಶ್ಯ ಬಂತು. ಅವನು ಕಣ್ಣೀರು ಹರಿಸಿಕೊಂಡು ಗಟ್ಟಿಯಾಗಿ ಹೇಳಿದ, ನ್ಯಾಯಾಧೀಶರೇ, ಈಕೆ ತನ್ನ ಸ್ವಂತ ಮಗುವನ್ನೇ ಹಣದ ಆಸೆಗೆ ದಾಳವಾಗಿ ಬಳಸುತ್ತಿದ್ದಾಳೆ. ನನಗೂ ಮತ್ತು ಮಗುವಿಗೂ DNA ಪರೀಕ್ಷೆ ಟೆಸ್ಟ್ ನಡೆಯಲಿ. ಆ ಮಗುವಿನ ಪ್ರತಿ ಹನಿ ರಕ್ತದಲ್ಲೂ ಸತ್ಯ ಇದೆ ಎಂಬ ನಂಬಿಕೆ ನನಗಿದೆ ಎಂದನು. ಆಗ ಪ್ರತಿಭಾ ಒಂದು ಕ್ಷಣ ಬೆಚ್ಚಿಬಿದ್ದಳು. DNA ಪರೀಕ್ಷೆ ನಡೆಸಿದರೆ ತನ್ನ ಸುಳ್ಳು ಬಯಲಾಗುತ್ತದೆ ಎಂಬ ಅರಿವು ಅವಳಿಗಿತ್ತು. ಆದರೆ ಅವಳು ಮಾತು ಹಿಂದೆ ಪಡೆಯಲು ಸಾಧ್ಯವಿರಲಿಲ್ಲ. ಕೋರ್ಟ್ ತಕ್ಷಣವೇ ಮಗು ಸ್ವರ ಮತ್ತು ಪ್ರಸನ್ನನ DNA ಪರೀಕ್ಷೆಗೆ ಆಜ್ಞೆ ನೀಡಿತು. 15 ದಿನಗಳ ಕಾಲ ಪ್ರಸನ್ನನಿಗೆ ನಿದ್ದೆ ಇಲ್ಲದ ರಾತ್ರಿಗಳಾದವು. ಒಂದು ವೇಳೆ ಮಗು ತನ್ನದಲ್ಲವಾದರೆ, ತನ್ನ 5 ವರ್ಷದ ಪ್ರೀತಿ ಸುಳ್ಳಾದರೆ ಎಂಬ ಭಯ ಅವನನ್ನು ಕಾಡುತ್ತಿತ್ತು. ಆದರೆ ವಿಜ್ಞಾನ ಸುಳ್ಳು ಹೇಳುವುದಿಲ್ಲ ಎಂಬ ಧೈರ್ಯವೂ ಇತ್ತು. ವರದಿ ಬಂದ ದಿನ ಕೋರ್ಟ್ ರೂಮು ತುಂಬಿತ್ತು. ಜಡ್ಜ್ ಅವರು ಮುಚ್ಚಿದ ಕವರನ್ನು ತೆಗೆದು ಓದಲು ಶುರು ಮಾಡಿದರು. ಪ್ರತಿಭಾ ಮತ್ತು ಮನ್ವಿತ್ ಗೆಲುವಿನ ನಗೆ ಬೀರುತ್ತಿದ್ದರು. ಜಡ್ಜ್ ಗಂಭೀರವಾಗಿ ಹೇಳಿದರು, DNA ವರದಿಯ ಪ್ರಕಾರ ಸ್ವರ 99.9% ಪ್ರಸನ್ನ ಅವರದ್ದೇ ರಕ್ತದ ಮಗು. ಪ್ರತಿಭಾ ಅವರು ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿ ನೀಡಿ ದಾರಿ ತಪ್ಪಿಸಿದ್ದಾರೆ ಎಂದರು. ಈಗ ಪ್ರತಿಭಾ ಮುಖದ ಮೇಲೆ ಸಾವು ಬಂದು ಹೋದಂತಾಯಿತು. ಮನ್ವಿತ್ ಅಲ್ಲಿಂದ ಜಾರಿಕೊಳ್ಳಲು ನೋಡಿದ. ಪ್ರತಿಭಾಳ ತಂದೆ ತಾಯಿ ಅಸಹ್ಯದಿಂದ ಮಗಳ ಮುಖಕ್ಕೆ ಉಗುಳಿದರು. ಪ್ರಸನ್ನನ ಕಣ್ಣಲ್ಲಿ ಈಗ ಆನಂದ ಬಾಷ್ಪ ಹರಿಯಿತು. ಅವನು ತನ್ನ ಮಗಳನ್ನು ಎದೆಯಾಳದಿಂದ ನೆನೆಸಿಕೊಂಡ. ಆದರೆ ಪ್ರಸನ್ನ ಅಲ್ಲಿಗೆ ನಿಲ್ಲಿಸಲಿಲ್ಲ. ಅವನು ಜಡ್ಜ್ ಅವರ ಮುಂದೆ ಒಂದು ಪ್ರಾರ್ಥನೆ ಇಟ್ಟ. ಯಜಮಾನರೇ, ತನ್ನ ಹಿತಾಸಕ್ತಿಗಾಗಿ ಮಗುವಿನ ಅಸ್ತಿತ್ವವನ್ನೇ ಸುಳ್ಳು ಎಂದು ಹೇಳುವ ಈ ಮಹಿಳೆಯ ಬಳಿ ನನ್ನ ಮಗು ಸುರಕ್ಷಿತವಾಗಿಲ್ಲ. ಇಂತಹ ದ್ರೋಹಿ ಮತ್ತು ಹಣದ ಹಪಾಹಪಿಯ ಹತ್ತಿರ ಮಗು ಇದ್ದರೆ ಅವಳ ಭವಿಷ್ಯ ಹಾಳಾಗುತ್ತದೆ. ಆದ್ದರಿಂದ ನನಗೆ ಮಗುವಿನ ಸಂಪೂರ್ಣ ಸುಪರ್ದಿ, ಸೋಲ್ ಕಸ್ಟಡಿ ಬೇಕು ಎಂದು ಕೇಳಿದನು. ಜಡ್ಜ್ ಅವರು ಪ್ರತಿಭಾಳನ್ನು ತರಾಟೆಗೆ ತೆಗೆದುಕೊಂಡರು. ಹಣಕ್ಕಾಗಿ ಅಕ್ರಮ ಸಂಬಂಧ ಇಟ್ಕೊಂಡು ಗಂಡನಿಗೆ ದ್ರೋಹ ಮಾಡಿ ಮಗುವಿನ ಬಗ್ಗೆಯೂ ಸುಳ್ಳು ಹೇಳಿದ ನಿಮಗೆ ಶಿಕ್ಷೆ ಖಂಡಿತ. ಮಗು ಈಗ ಯಾರ ಬಳಿ ಇರಬೇಕು ಎಂಬುದನ್ನು ನಿರ್ಧರಿಸುವ ಮುನ್ನ ಪ್ರತಿಭಾ ಅವರ ಹಿಂದಿನ ದಾಳಗಳ ಬಗ್ಗೆ ತನಿಖೆ ನಡೆಯಲಿ ಎಂದು ಆದೇಶಿಸಿದರು. ಆದರೆ ಈ ಸೋಲಿನಿಂದ ಪ್ರತಿಭಾ ಮತ್ತು ಮನ್ವಿತ್ ಇನ್ನಷ್ಟು ಕ್ರೂರಿಗಳಾದರು. ಅವರು ಪ್ರಸನ್ನನ ಬಿಲಿಯನೇರ್ ಆಸ್ತಿಯನ್ನು ಪಡೆಯಲು ಈಗ ಒಂದು ಅಂತಿಮ ಮತ್ತು ಭಯಾನಕ ಪ್ಲಾನ್ ಮಾಡಿದರು. ಕೋರ್ಟ್ನಲ್ಲಿ DNA ವರದಿ ಪ್ರಸನ್ನನ ಪರ ಬಂದ ಮೇಲೆ ಪ್ರತಿಭಾಳಿಗೆ ಈಗ ಪ್ರಸನ್ನನ ಹಣ ಸಿಗುವುದಿಲ್ಲ ಎಂಬುದು ಖಚಿತವಾಯಿತು. ಅಷ್ಟೇ ಅಲ್ಲ, ನ್ಯಾಯಾಲಯಕ್ಕೆ ಸುಳ್ಳು ಹೇಳಿದ್ದಕ್ಕಾಗಿ ಅವಳ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗುವ ಭೀತಿಯೂ ಇತ್ತು. ಆತ ಮನ್ವಿತ್ ತಾನು ನಂಬಿದ ಲಕ್ಷಾಂತರ ರೂಪಾಯಿ ಕೈ ತಪ್ಪಿದ್ದರಿಂದ ರೊಚ್ಚಿಗೆದ್ದಿದ್ದ. ಪ್ರತಿಭಾ ಮಂಗಳೂರಿನ ತಮ್ಮ ಮನೆಗೆ ಬಂದವಳು ಅಪ್ಪ ಅಮ್ಮನ ಜೊತೆ ಜಗಳ ಮಾಡಿದಳು. ನೀವು ಪ್ರಸನ್ನನ ಪರ ನಿಂತಿದ್ದೀರಾ, ನಿಮಗೆ ನಿಮ್ಮ ಮಗಳಿಗಿಂತ ಅವನ ಹಣವೇ ಮುಖ್ಯವಾಯ್ತಾ ಎಂದು ಕಿರುಚಾಡಿದಳು. ಆದರೆ ಅವಳ ಅಪ್ಪ ಅಂದೇ ಅವಳನ್ನು ಮನೆಯಿಂದ ಹೊರಹಾಕಿದರು. ಪ್ರತಿಭಾ ಈಗ ಮನ್ವಿತನ ಮನೆಗೆ ಹೋದಳು. ಅವನು ಸಮಾಧಾನ ಮಾಡುವನಂತೆ ನಟಿಸಿ ಒಂದು ಕ್ರೂರ ಪ್ಲಾನ್ ಹೇಳಿದ. ನೋಡು ಪ್ರತಿಭಾ, ಈಗ ಕೋರ್ಟ್ ಮಗುವನ್ನು ಪ್ರಸನ್ನನಿಗೆ ಕೊಡುತ್ತೆ. ಅವನು ಬಿಲಿಯನೇರ್. ಒಮ್ಮೆ ಮಗು ಅವನ ಕೈ ಸೇರಿದರೆ ನಿನಗೆ 1 ರೂಪಾಯಿಯೂ ಸಿಗಲ್ಲ. ಅದಕ್ಕಿಂತ ಮುಂಚೆ ನಾವು ಸ್ವರಾಳನ್ನು ಇಲ್ಲಿಂದ ದೂರ ಕರೆದುಕೊಂಡು ಹೋಗೋಣ. ಮಗು ನಮ್ಮ ಬಳಿ ಇದ್ದರೆ ಪ್ರಸನ್ನ ನಾವು ಕೇಳಿದಷ್ಟು ಹಣ ಕೊಡಲೇಬೇಕು. ಅದು ನಮ್ಮ ಕೊನೆಯ ಡೀಲ್ ಆಗಿರಲಿ. ಪ್ರತಿಭಾಗೆ ಹಣದ ಆಸೆ ಎಷ್ಟಿತ್ತೆಂದರೆ ಅವಳು ತನ್ನ ಸ್ವಂತ ಮಗಳು ಎನ್ನುವುದನ್ನು ನೋಡದೆ ಅವನ ಡೀಲ್ಗೆ ಒಪ್ಪಿಕೊಂಡಳು. ಅತ್ತ ಶಿವಮೊಗ್ಗದಲ್ಲಿ ಪ್ರಸನ್ನ ತನ್ನ ಮಗಳ ಸ್ವಾಗತಕ್ಕೆ ಮನೆಯನ್ನು ಸಿಂಗರಿಸುತ್ತಿದ್ದ. 5 ವರ್ಷಗಳ ನಂತರ ತನ್ನ ರಕ್ತದ ಕುಡಿ ತನ್ನ ಮನೆಗೆ ಬರುತ್ತಿದೆ ಎಂಬ ಸಂಭ್ರಮದಲ್ಲಿದ್ದ. ಆದರೆ ಅಂದು ರಾತ್ರಿ ಪ್ರಸನ್ನನಿಗೆ ಮಂಗಳೂರಿನ ಪೊಲೀಸರಿಂದ ಒಂದು ಫೋನ್ ಕಾಲ್ ಬಂತು. ಪ್ರಸನ್ನ ಅವರೇ, ನಿಮ್ಮ ಮಗು ನಾಪತ್ತೆಯಾಗಿದೆ. ನಿಮ್ಮ ಮಾವ ದೂರು ನೀಡಿದ್ದಾರೆ. ಪ್ರತಿಭಾ ಮತ್ತು ಮನ್ವಿತ್ ಕೂಡ ಕಾಣಿಸುತ್ತಿಲ್ಲ ಎಂದರು. ಪ್ರಸನ್ನನ ತಲೆಯಲ್ಲಿ ಸಿಡಿಲು ಬಡಿದಂತಾಯಿತು. ಅವನು ತಕ್ಷಣ ಮಂಗಳೂರಿಗೆ ಧಾವಿಸಿದ. ಪ್ರತಿಭಾಳ ತಂದೆ ಅಳುತ್ತಾ ಹೇಳಿದರು, ಸಂಜೆ ಪಾರ್ಕ್ನಲ್ಲಿ ಮಗುವನ್ನು ಆಟವಾಡಿಸುತ್ತಿದ್ದಾಗ ಪ್ರತಿಭಾ ಬಂದು ಹೇಳದೆ ಕೇಳದೆ ಮಗುವನ್ನು ಕರೆದುಕೊಂಡು ಹೋಗಿದ್ದಾಳೆ. ಅವಳ ಜೊತೆ ಆ ಮನ್ವಿತ್ ಕೂಡ ಇದ್ದ. ಪೊಲೀಸರು ತನಿಖೆ ಶುರು ಮಾಡಿದರು. ಪ್ರಸನ್ನನಿಗೆ ಗೊತ್ತು, ಇದು ಕೇವಲ ಪ್ರೀತಿಯಿಂದ ಮಾಡಿದ ಕೆಲಸವಲ್ಲ, ಇದು ಹಣಕ್ಕಾಗಿ ನಡೆದ ಕಿಡ್ನ್ಯಾಪ್ ಎಂದು. 2 ಗಂಟೆಗಳ ನಂತರ ಪ್ರಸನ್ನನ ಮೊಬೈಲ್ಗೆ ಪ್ರತಿಭಾಳ ನಂಬರ್ನಿಂದ ಒಂದು ವಿಡಿಯೋ ಕಾಲ್ ಬಂತು. ಸ್ಕ್ರೀನ್ ಮೇಲೆ ಮಗು ಸ್ವರ ಅಳುತ್ತಿದ್ದಳು. ಅವಳ ಪಕ್ಕದಲ್ಲಿ ಮನ್ವಿತ್ ಚಾಕು ಹಿಡಿದು ನಿಂತಿದ್ದ. ಪ್ರತಿಭಾ ಮಾತನಾಡುತ್ತಿದ್ದಳು. ನೋಡು ಪ್ರಸನ್ನ,
ನೀನು ಬಿಲಿಯನೇರ್ ಆಗಿರಬಹುದು, ಆದರೆ ಈಗ ನಿನ್ನ ಮಗಳು ನನ್ನ ಕೈಯಲ್ಲಿದ್ದಾಳೆ. ನಾಳೆ ಬೆಳಗ್ಗೆ ಒಳಗೆ ನಿನ್ನ ಹೆಸರಿನಲ್ಲಿರುವ ರೆಸಾರ್ಟ್ ಮತ್ತು 5 ಕೋಟಿ ರೂಪಾಯಿ ನಗದು ನನ್ನ ಹೆಸರಿಗೆ ವರ್ಗಾವಣೆ ಮಾಡಬೇಕು. ಇಲ್ಲದಿದ್ದರೆ ನಿನ್ನ ಮಗಳನ್ನು ನೀನು ಜೀವಂತವಾಗಿ ನೋಡೋದಿಲ್ಲ ಎಂದಳು. ಪ್ರಸನ್ನ ಶಾಂತವಾಗಿದ್ದರೂ ಅವನೊಳಗಿದ್ದ ತಂದೆ ಗರ್ಜಿಸುತ್ತಿದ್ದ. ಪ್ರತಿಭಾ, ನೀನು ಇಷ್ಟು ಕೀಳು ಮಟ್ಟಕ್ಕೆ ಇಳುತ್ತೀಯಾ ಎಂದು ನಾನು ಅಂದುಕೊಂಡಿರಲಿಲ್ಲ. ನಿನಗೆ ಹಣ ಬೇಕು ತಾನೆ, ತಗೋ, ಕೊಡ್ತೀನಿ. ಆದರೆ ಮಗುವಿಗೆ ಒಂದು ಸಣ್ಣ ಪೆಟ್ಟು ಬಿದ್ದರೂ ನೀನು ಭೂಮಿಯ ಮೇಲೆ ಇರೋಲ್ಲ, ನೆನಪಿಟ್ಟುಕೋ. ಪೊಲೀಸರಿಗೆ ಈ ವಿಷಯ ತಿಳಿಸಿದರೆ ಮಗುವಿಗೆ ಅಪಾಯವಾಗಬಹುದು ಎಂದು ತಿಳಿದು ತನ್ನದೇ ಆದ ರೀತಿಯಲ್ಲಿ ಕಾರ್ಯಾಚರಣೆಗೆ ಇಳಿದನು. ಪ್ರಸನ್ನನಿಗೆ ಶಿವಮೊಗ್ಗದಲ್ಲಿರುವ ತನ್ನ ಹಳೆಯ ರೋಗಿಗಳ ಸ್ನೇಹಿತರ ದೊಡ್ಡ ಪಡೆಯೇ ಇತ್ತು. ಮಂಗಳೂರಿನ ಪ್ರತಿ ಗಲ್ಲಿಯಲ್ಲೂ ಪ್ರಸನ್ನನಿಗೆ ಗೌರವ ನೀಡುವ ಜನರಿದ್ದರು. ಪ್ರಸನ್ನ ತನ್ನ ನೆಟ್ವರ್ಕ್ ಬಳಸಿ ಪ್ರತಿಭಾ ಎಲ್ಲಿದ್ದಾಳೆ ಎಂದು ಪತ್ತೆ ಹಚ್ಚಲು ಕೇವಲ 1 ಗಂಟೆ ಸಮಯ ತಗೊಂಡ. ಮಂಗಳೂರಿನ ಹೊರವಲಯದ ಒಂದು ಪಾಳು ಬಿದ್ದ ಫ್ಯಾಕ್ಟರಿಯಲ್ಲಿ ಪ್ರತಿಭಾ ಮತ್ತು ಮನ್ವಿತ್ ಅಡಗಿದ್ದರು. ಪ್ರಸನ್ನ ಅಲ್ಲಿಗೆ ಒಬ್ಬನೇ ಹೋಗಲು ನಿರ್ಧರಿಸಿದ. ಆದರೆ ಅವನ ಕೈಯಲ್ಲಿ ಹಣದ ಬ್ಯಾಗ್ ಇರಲಿಲ್ಲ. ಬದಲಾಗಿ ಪ್ರತಿಭಾಳ ಅಹಂಕಾರವನ್ನು ಮುರಿಯುವ ಇನ್ನೊಂದು ದೊಡ್ಡ ಅಸ್ತ್ರವಿತ್ತು. ಮಂಗಳೂರಿನ ಹೊರವಲಯದ ಆ ಕತ್ತಲೆ ತುಂಬಿದ ಫ್ಯಾಕ್ಟರಿಯ ಒಳಗೆ ಮನ್ವಿತ್ ಮತ್ತು ಪ್ರತಿಭಾ ಹಣದ ಕನಸು ಕಾಣುತ್ತಿದ್ದರು. ಸ್ವರ ಒಂದು ಮೂಲೆಯಲ್ಲಿ ಅಳುತ್ತಾ ಕುಳಿತಿದ್ದಳು. ಮನ್ವಿತ್ ತನ್ನ ಕೈಯಲ್ಲಿದ್ದ ಕತ್ತಿಯನ್ನು ಹರಿತಗೊಳಿಸುತ್ತಾ, ಇವತ್ತು ರಾತ್ರಿ ನಮ್ಮ ಲಾಟರಿ ಹೊಡೆಯುತ್ತೆ. ಪ್ರತಿಭಾ, ಪ್ರಸನ್ನ ಒಬ್ಬನೇ ಬರ್ತಿದ್ದಾನೆ ಎಂದು ಕೋಪವಾಗಿ ನಗುತ್ತಿದ್ದ. ಸರಿಯಾಗಿ 12 ಗಂಟೆಗೆ ಪ್ರಸನ್ನನ ಐಷಾರಾಮಿ ಕಾರು ಫ್ಯಾಕ್ಟರಿಯ ಮುಂದೆ ಬಂದು ನಿಂತಿತು. ಪ್ರಸನ್ನ ತನ್ನ ಕೈಯಲ್ಲಿ ಒಂದು ಸಣ್ಣ ಬ್ಯಾಗ್ ಹಿಡಿದು ಒಳಗೆ ಬಂದ. ಮನ್ವಿತ್ ಮಗುವನ್ನು ಹಿಡಿದುಕೊಂಡು ಪ್ರಸನ್ನನ ಮುಂದೆ ನಿಂತು, ಹಣ ತಂದಿದ್ದೀಯ ಪ್ರಸನ್ನ? ನಗದು ಎಲ್ಲಿ? ಪೇಪರ್ಸ್ ಎಲ್ಲಿ? ಎಂದು ಅಬ್ಬರಿಸಿದ. ಪ್ರಸನ್ನ ಶಾಂತವಾಗಿ ಪ್ರತಿಭಾಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ, ಪ್ರತಿಭಾ, ಕೊನೆಯ ಬಾರಿ ಕೇಳ್ತಿದ್ದೀನಿ, ಮಗುವನ್ನು ನನ್ನ ಹತ್ತಿರ ಬಿಟ್ಟು ಬಿಡು. ನೀನು ಮಾಡಿರೋ ಈ ಅಪರಾಧಕ್ಕೆ ಕ್ಷಮೆ ಇಲ್ಲದಿದ್ದರೂ ಮಗುವಿನ ತಾಯಿ ಅನ್ನೋ ಕಾರಣಕ್ಕೆ ನಾನು ನಿನ್ನನ್ನು ಬಿಟ್ಟು ಬಿಡ್ತೀನಿ ಎಂದಾಗ ಪ್ರತಿಭಾ ಅಹಂಕಾರದಿಂದ ನಕ್ಕಳು. ನೀನು ಬಿಡೋದೇನು ಪ್ರಸನ್ನ? ಇವತ್ತು ನಾನೇ ನಿನಗೆ ಮುಕ್ತಿ ಕೊಡ್ತೀನಿ. ಹಣ ಕೊಡು, ಇಲ್ದಿದ್ರೆ ಮಗುವನ್ನು ಮರೆತು ಬಿಡು. ಪ್ರಸನ್ನ ನಗುತ್ತಾ ತನ್ನ ಕೈಯಲ್ಲಿದ್ದ ಬ್ಯಾಗನ್ನು ಮನ್ವಿತ್ನತ್ತ ಎಸೆದ. ಮನ್ವಿತ್ ಆತುರದಿಂದ ಬ್ಯಾಗ್ ತೆರೆದಾಗ ಅವನಿಗೆ ಕಂಡಿದ್ದು ಕೇವಲ ಬಿಳಿ ಹಾಳೆಗಳು. ಮನ್ವಿತ್ ರೊಚ್ಚಿಗೆದ್ದು ಕತ್ತಿ ಎತ್ತಿದಾಗ ಪ್ರಸನ್ನ ತನ್ನ ಮೊಬೈಲಲ್ಲಿ ಒಂದು ಸ್ವಿಚ್ ಒತ್ತಿದ. ಕ್ಷಣಾರ್ಧದಲ್ಲಿ ಫ್ಯಾಕ್ಟರಿಯ 4 ಕಡೆಯಿಂದ ಪೊಲೀಸರು ಮತ್ತು ಪ್ರಸನ್ನನ ಸ್ನೇಹಿತರು ಒಳನುಗ್ಗಿದರು. ಪ್ರಸನ್ನ ಕೇವಲ ಪೊಲೀಸರನ್ನು ಮಾತ್ರ ಕರೆತಂದಿರಲಿಲ್ಲ. ಅವನು ಮನ್ವಿತ್ ಮತ್ತು ಪ್ರತಿಭಾಳ ಮೇಲೆ ಕಳೆದ 2 ಗಂಟೆಗಳಿಂದ ಡ್ರೋನ್ ಕ್ಯಾಮರಾ ಮೂಲಕ ನಿಗಾ ಇಟ್ಟಿದ್ದ. ಅವರು ಮಗುವಿಗೆ ಅನ್ಯಾಯ ಮಾಡದಂತೆ ಪ್ರತಿಯೊಂದು ಹಂತವನ್ನು ರೆಕಾರ್ಡ್ ಮಾಡಲಾಯಿತು. ಪೊಲೀಸರನ್ನು ಕಂಡ ಮನ್ವಿತ್ ಮಗುವಿನ ಕತ್ತಿಗೆ ಕತ್ತಿ ಹಿಡಿದು, ಯಾರಾದರೂ ಹತ್ತಿರ ಬಂದರೆ ಮಗುವನ್ನು ಕೊಂದು ಬಿಡ್ತೀನಿ ಎಂದು ಬೆದರಿಸಿದ. ಎಲ್ಲರೂ ಸ್ತಬ್ಧರಾದರು. ಆದರೆ ಪ್ರಸನ್ನನಿಗೆ ಸಿದ್ಧತೆ ಇತ್ತು. ಪ್ರಸನ್ನ ಒಬ್ಬ ಡಾಕ್ಟರ್ ಮಾತ್ರವಲ್ಲ, ಒಬ್ಬ ಚಾಣಾಕ್ಷ ಬುದ್ಧಿವಂತ. ಅವನು ತಂದಿದ್ದ ಆ ಬ್ಯಾಗ್ನಿಂದ ಒಂದು ಸಣ್ಣ ಗ್ಯಾಸ್ ಬಾಂಬ್ ಸಿಡಿಯುವಂತೆ ಮಾಡಿದ್ದ. ಅದರಿಂದ ಬಂದ ಹೊಗೆ ಮನ್ವಿತ್ ಮತ್ತು ಪ್ರತಿಭಾಳ ಕಣ್ಣುಗಳನ್ನು ಮುಚ್ಚುವಂತೆ ಮಾಡಿತು. ಆ ಸೆಕೆಂಡ್ನಲ್ಲೇ ಪ್ರಸನ್ನ ಚಿರತೆಯಂತೆ ನುಗ್ಗಿ ಮನ್ವಿತ್ನ ಕೈಯಲ್ಲಿದ್ದ ಕತ್ತಿಯನ್ನು ಕಿತ್ತುಕೊಂಡು ಅವನನ್ನು ನೆಲಕ್ಕೆ ತಳ್ಳಿದ. ನೆಲಕ್ಕೆ ಕೆಡವಿದ ಸ್ವರಾಳನ್ನು ಎತ್ತಿಕೊಂಡು ತನ್ನ ಎದೆಗೆ ಅಪ್ಪಿಕೊಂಡ. ಪೊಲೀಸರು ಮನ್ವಿತ್ ಮತ್ತು ಪ್ರತಿಭಾಳನ್ನು ಸುತ್ತುವರಿದರು. ಮನ್ವಿತ್ ಪೊಲೀಸರ ಕೈಗೆ ಸಿಕ್ಕಿಬಿದ್ದ. ಆದರೆ ಪ್ರತಿಭಾ ತನ್ನ ಅಪ್ಪನ ಕಾಲು ಹಿಡಿದು ಅಳಲು ಶುರು ಮಾಡಿದಳು. ನನ್ನನ್ನು ಬಿಟ್ಟು ಬಿಡಿ, ಮನ್ವಿತ್ ನನ್ನನ್ನು ಬಲವಂತ ಮಾಡಿದ್ದ ಎಂದು ನಾಟಕ ಆಡಿದಳು. ಆದರೆ ಪ್ರಸನ್ನ ಅವಳಿಗೆ ತನ್ನ ಮೊಬೈಲ್ನಲ್ಲಿ ಒಂದು ವಿಡಿಯೋ ತೋರಿಸಿದ. ಅದರಲ್ಲಿ ಪ್ರತಿಭಾಳೆ ಮಗುವನ್ನು ಕಿಡ್ನ್ಯಾಪ್ ಮಾಡಲು ಮತ್ತು ಹಣಕ್ಕಾಗಿ ಮಗುವನ್ನು ಕೊಲ್ಲಲು ಸ್ಕೆಚ್ ಹಾಕಿದ ಮಾತುಗಳು ಸ್ಪಷ್ಟವಾಗಿದ್ದವು. ಪ್ರಸನ್ನ ಕಠಿಣ ಧ್ವನಿಯಲ್ಲಿ ಹೇಳಿದ, ಪ್ರತಿಭಾ, ದ್ರೋಹ ಮಾಡೋದು ನಿನ್ನ ರಕ್ತದಲ್ಲಿದೆ. 5 ವರ್ಷ ನಾನು ನಿನ್ನ ದಾರಿಯನ್ನು ಕಾಯ್ದೆ, ಸಾಲ ತೀರಿಸಲು ಒದ್ದಾಡಿದೆ. ಆಗ ನೀನು ಈ ಮನ್ವಿತ್ ಜೊತೆ ಮೋಜು ಮಾಡ್ತಿದ್ದೆ. ಈಗ ಜೈಲಿನಲ್ಲಿ ಮೋಜು ಮಾಡು. ಪ್ರತಿಭಾ ಮತ್ತು ಮನ್ವಿತ್ ಇಬ್ಬರನ್ನು ಪೊಲೀಸರು ಕರೆದುಕೊಂಡು ಹೋದರು. ಮಗು ಸ್ವರ ಪ್ರಸನ್ನನ ಮುಖ ನೋಡಿ ಅಪ್ಪ ಎಂದು ಕರೆದಾಗ ಪ್ರಸನ್ನನ 5 ವರ್ಷದ ನೋವು ಹನಿ ಕಣ್ಣೀರಿನಲ್ಲಿ ಕರಗಿ ಹೋಯಿತು. ಪ್ರಸನ್ನ ಮಗುವನ್ನು ಎತ್ತಿಕೊಂಡು ತನ್ನ ಕಾರಿನತ್ತ ನಡೆದ. ಶಿವಮೊಗ್ಗಕ್ಕೆ ಹಿಂದಿರುಗುವಾಗ ಪ್ರಸನ್ನನ ಜೊತೆ ಈಗ ಅವನ ಮಗಳು ಸ್ವರ ಪ್ರಾಣದ ಒಡತಿಯಾಗಿದ್ದಳು. ಆದರೆ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಜೈಲಿಗೆ ಹೋದ ಪ್ರತಿಭಾ ಸುಮ್ಮನೆ ಇರಲಿಲ್ಲ. ಅವಳು ಜೈಲಿನಿಂದಲೇ ಹೊಸ ಡ್ರಾಮಾ ಶುರು ಮಾಡಿದಳು. ಅವಳು ಕೇಳಿದ ಆ ಒಂದು ಕಾಂಪನ್ಸೇಷನ್ ಪ್ರಸನ್ನನನ್ನು ಮತ್ತೆ ಕೋರ್ಟ್ ಮೆಟ್ಟಿಲು ಹತ್ತುವಂತೆ ಮಾಡಿತು. ಕಿಡ್ನ್ಯಾಪ್ ಕೇಸ್ನಲ್ಲಿ ಸಿಕ್ಕಿಬಿದ್ದು ಜೈಲು ಸೇರಿದ್ದರೂ ಪ್ರತಿಭಾಳ ಹಣದ ದಾಹ ಕಡಿಮೆಯಾಗಿರಲಿಲ್ಲ. ಮಂಗಳೂರಿನ ಸೆಂಟ್ರಲ್ ಜೈಲಿನ ಕಂಬಿಗಳ ಹಿಂದಿದ್ದರೂ ಅವಳು ತನ್ನ ವಕೀಲರ ಮೂಲಕ ಹೊಸ ದಾಳಿ ಉರುಳಿಸಿದಳು. ಪ್ರಸನ್ನ ಈಗ ಬಿಲಿಯನೇರ್, ಅವನ ಬಳಿ ಕೋಟಿ ಕೋಟಿ ಹಣವಿದೆ ಎಂದು ತಿಳಿದಿದ್ದ ಪ್ರತಿಭಾ, ನಾನು ಜೈಲಿನಲ್ಲಿದ್ದರೂ ಪ್ರಸನ್ನ ನನಗೆ ಜೀವನಾಂಶ ಕೊಡಲೇಬೇಕು ಎಂದು ವಾದಿಸಲು ಶುರು ಮಾಡಿದಳು. ಅವಳ ಬೇಡಿಕೆ ಕೇಳಿ ಇಡೀ ಕಾನೂನು ಲೋಕವೇ ಅಚ್ಚರಿಪಟ್ಟಿತು. ಅವಳು ಕೋರ್ಟ್ಗೆ ಸಲ್ಲಿಸಿದ ಅರ್ಜಿಯಲ್ಲಿ ಹೀಗಿತ್ತು: ನಾನು ಮಗುವಿನ ತಾಯಿ, ಪ್ರಸನ್ನನ ಕಾನೂನುಬದ್ಧ ಹೆಂಡತಿ. ನಾನು ಜೈಲಿನಲ್ಲಿದ್ದರೂ ನನ್ನ ಜೀವನ ನಿರ್ವಹಣೆಗೆ ಮತ್ತು ಜೈಲಿನ ನಂತರದ ನನ್ನ ಭವಿಷ್ಯಕ್ಕಾಗಿ ಪ್ರಸನ್ನ ಪ್ರತಿ ತಿಂಗಳು 1,50,000 ರೂಪಾಯಿ ನೀಡಬೇಕು. ಜೊತೆಗೆ ಪರಿಹಾರವಾಗಿ 1.5 ಕೋಟಿ ರೂಪಾಯಿ ಕೊಡಬೇಕು ಎಂದು. ಪ್ರಸನ್ನನಿಗೆ ಮತ್ತೆ ಕೋರ್ಟ್ನಿಂದ ನೋಟಿಸ್ ಬಂತು. ಶಿವಮೊಗ್ಗದ ತನ್ನ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದ ಪ್ರಸನ್ನನಿಗೆ ಈ ಹೆಣ್ಣಿನ ಅಹಂಕಾರ ಮತ್ತು ದುರಾಸೆ ಕಂಡು ಅಸಹ್ಯವಾಯಿತು.
ಅವನು ಈ ಬಾರಿ ಸುಮ್ಮನೆ ಇರಲು ಬಯಸಲಿಲ್ಲ. ಕೋರ್ಟ್ ವಿಚಾರಣೆ ದಿನ ಬಂದಿತ್ತು. ಪ್ರತಿಭಾಳನ್ನ ಪೊಲೀಸರು ಭದ್ರತೆಯಲ್ಲಿ ಕೋರ್ಟ್ಗೆ ಕರೆತರಲಾಯಿತು. ಅವಳ ಮುಖದಲ್ಲಿ ಪಶ್ಚಾತ್ತಾಪದ ಲವಲೇಶವೂ ಇರಲಿಲ್ಲ. ಅವಳ ವಕೀಲರು ವಾದಿಸುತ್ತಿದ್ದರು. ಯಜಮಾನರೇ, ಪ್ರತಿಭಾ ಒಬ್ಬ ವೈದ್ಯೆ. ಅವಳಿಗೆ ತನ್ನ ಗೌರವ ಕಾಪಾಡಿಕೊಳ್ಳಲು ಪ್ರಸನ್ನನ ಹಣದ ಅಗತ್ಯವಿದೆ. ಪ್ರಸನ್ನ ಒಬ್ಬ ಬಿಲಿಯನೇರ್ ಆಗಿ ಹೆಂಡತಿಯನ್ನು ಈ ಸ್ಥಿತಿಗೆ ತಂದಿದ್ದಾರೆ. ಆಗ ಪ್ರಸನ್ನ ನಿಧಾನವಾಗಿ ಎದ್ದು ನಿಂತು ತನ್ನ ಕೈಯಲ್ಲಿದ್ದ ಕೆಲವು ದಾಖಲೆಗಳನ್ನು ಜಡ್ಜ್ ಮುಂದೆ ಇಟ್ಟನು. ಈ ದಾಖಲೆಗಳು ಪ್ರತಿಭಾಳ ಸಮಾಧಿಯನ್ನು ತೋಡಿದವು. ಪ್ರಸನ್ನ ಹೇಳಿದ, ಯಜಮಾನರೇ, ಈಕೆ ಹೇಳುತ್ತಿರುವ 1.5 ಲಕ್ಷ ರೂಪಾಯಿ ಹಣ ಮಗುವಿಗಾಗಿ ಅಲ್ಲ. ಇವಳು ಜೈಲಿಗೆ ಹೋಗುವ ಮುನ್ನ ತನ್ನ ಮಾಜಿ ಪ್ರೇಮಿ ಮನ್ವಿತ್ ಹೆಸರಿಗೆ 10 ಸಾಲಗಳನ್ನು ಮಾಡಿದ್ದಾಳೆ. ಆ ಸಾಲ ತೀರಿಸಲು ನನ್ನ ಕಷ್ಟದ ಹಣವನ್ನು ಕೇಳುತ್ತಿದ್ದಾಳೆ. ಅಷ್ಟೇ ಅಲ್ಲ, ಮದುವೆಯಾದ ಕೇವಲ 3 ತಿಂಗಳಲ್ಲೇ ಗಂಡನ ಮನೆಯನ್ನು ನರಕ ಮಾಡಿ ಗರ್ಭಿಣಿಯಾಗಿದ್ದಾಗ ತಂದೆ ತಾಯಿಯನ್ನು ಬಿಟ್ಟು ಬಾ ಎಂದು ಬ್ಲಾಕ್ ಮೇಲ್ ಮಾಡಿದ ಈಕೆಗೆ ಜೀವನಾಂಶ ಕೇಳುವ ಯಾವ ಹಕ್ಕಿದೆ? ಪ್ರಸನ್ನನ ವಕೀಲರು ಅಂತಿಮವಾಗಿ ಒಂದು ಬ್ರಹ್ಮಾಸ್ತ್ರ ಬಿಟ್ಟರು. ಪ್ರತಿಭಾ ಈ ಹಿಂದೆ ಕೆಲಸ ಮಾಡುತ್ತಿದ್ದ ಡೆಂಟಲ್ ಕ್ಲಿನಿಕ್ನಲ್ಲಿ ರೋಗಿಗಳಿಂದ ಹಣ ವಸೂಲಿ ಮಾಡಿ ಮನ್ವಿತ್ಗೆ ನೀಡಿದ್ದಕ್ಕೆ ಸಂಬಂಧಿಸಿದ ಫ್ರಾಡ್ ಕೇಸ್ನ ದಾಖಲೆಗಳನ್ನು ಕೋರ್ಟ್ಗೆ ನೀಡಿದ್ದರು. ಜಡ್ಜ್ ಅವರು ಪ್ರತಿಭಾಳನ್ನು ನೋಡಿ ಗರ್ಜಿಸಿದರು. ಪ್ರತಿಭಾ ಅವರೇ, ಒಬ್ಬ ತಾಯಿಯಾಗಿ ಮಗುವನ್ನು ಕಿಡ್ನ್ಯಾಪ್ ಮಾಡಿದ್ದು ಅಕ್ಷಮ್ಯ ಅಪರಾಧ. ಈಗ ಜೈಲಿನಲ್ಲಿದ್ದುಕೊಂಡು ಬಿಲಿಯನೇರ್ ಗಂಡನ ಹಣಕ್ಕೆ ಆಸೆ ಬೀಳುತ್ತಿದ್ದೀರಾ? ನಿಮ್ಮ ಮೇಲೆ ಈಗಾಗಲೇ ಕ್ರಿಮಿನಲ್ ಕೇಸ್ ಇದೆ. ಇಂತಹ ಸಂದರ್ಭದಲ್ಲಿ ನಿಮಗೆ ಜೀವನಾಂಶ ನೀಡುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ನಿಮ್ಮ ಎಲ್ಲ ಅರ್ಜಿಗಳನ್ನು ಈ ಕ್ಷಣವೇ ವಜಾ ಮಾಡುತ್ತಿದ್ದೇನೆ. ಪ್ರತಿಭಾಳ ಆಸೆಗಳೆಲ್ಲ ಮಣ್ಣು ಪಾಲಾದವು. 1.5 ಕೋಟಿ ಕನಸು ಕಂಡಿದ್ದ ಅವಳಿಗೆ ಈಗ ಬರಿಗೈಲಿ ಜೈಲಿಗೆ ಹೋಗುವ ಸ್ಥಿತಿ ಬಂತು. ಜಡ್ಜ್ ಅವರು ಪ್ರಸನ್ನನಿಗೆ ಮಗುವಿನ ಸಂಪೂರ್ಣ ಸುಪರ್ದಿ ಪರ್ಮನೆಂಟ್ ಕಸ್ಟಡಿ ನೀಡಿ ಆದೇಶ ಹೊರಡಿಸಿದರು. ಪ್ರಸನ್ನನ ಮಗಳನ್ನು ಎತ್ತುಕೊಂಡು ಕೋರ್ಟ್ನಿಂದ ಹೊರಗೆ ಬಂದಾಗ ಪ್ರತಿಭಾ ಕಿರ್ಚುತ್ತಾ ಪೊಲೀಸರ ವ್ಯಾನ್ ಹತ್ತುತ್ತಿದ್ದಳು. ಅವಳ ಕಣ್ಣಲ್ಲಿ ಈಗ ಕಂಡಿದ್ದು ಪ್ರೀತಿಯಲ್ಲ, ಸೋತಿರುವುದರ ಕ್ರೋಧ. ಈಗ ಪ್ರಸನ್ನ ಗೆದ್ದಿದ್ದ. ಆದರೆ ಈ ಗೆಲುವಿನ ಅಂತಿಮ ಹಂತ ಇನ್ನೂ ಬಾಕಿ ಇತ್ತು. ಶಿವಮೊಗ್ಗದ ಮನೆಯಲ್ಲಿ ಪ್ರಸನ್ನನ ತಂದೆ ತಾಯಿ ಮಗ ಮತ್ತು ಮೊಮ್ಮಗುವಿಗಾಗಿ ಕಾಯುತ್ತಿದ್ದರು. 5 ವರ್ಷಗಳ ಸುದೀರ್ಘ ವನವಾಸದ ನಂತರ ಆ ಮನೆಗೆ ಮಹಾಲಕ್ಷ್ಮಿಯ ಆಗಮನವಾಗುವ ಸಮಯ ಬಂದಿತ್ತು. ಪ್ರತಿಭಾ ಜೈಲು ಪಾಲಾದ ಮೇಲೆ ಪ್ರಸನ್ನ ಶಿವಮೊಗ್ಗದ ತನ್ನ ಅರಮನೆಯಂತಹ ಮನೆಗೆ ಮಗಳು ಸ್ವರಾಳನ್ನು ಕರೆದುಕೊಂಡು ಬಂದನು. ಪ್ರಸನ್ನನ ತಂದೆ ತಾಯಿ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯಿತು. 5 ವರ್ಷಗಳ ಕಾಲ ಮೊಮ್ಮಗುವಿನ ಮುಖ ನೋಡಲು ಅಪಹಪಿಸುತ್ತಿದ್ದ ಆ ವೃದ್ಧ ದಂಪತಿಗಳಿಗೆ ಸ್ವರಾಳನ್ನು ಕಂಡಾಗ ಸ್ವರ್ಗವೇ ಕೈಗೆ ಸಿಕ್ಕಂತಾಯಿತು. ಆದರೆ ದಿನಗಳು ಕಳೆದಂತೆ ಪ್ರಸನ್ನನಿಗೆ ಒಂದು ಕೊರಗು ಕಾಡಲಾರಂಭಿಸಿತು. ಪ್ರಸನ್ನ ಎಷ್ಟೇ ದೊಡ್ಡ ಬಿಲಿಯನೇರ್ ಆಗಿದ್ದರೂ, ಎಷ್ಟೇ ಆಸ್ತಿ ಮಾಡಿದ್ದರೂ ಅವನಿಗೆ ವ್ಯರ್ಥವೆನಿಸಿತು. ಸ್ವರ ಆಗಾಗ ಅಮ್ಮ ಎಲ್ಲಿ ಎಂದು ಕೇಳಿದಾಗ ಪ್ರಸನ್ನನ ಹತ್ತಿರ ಉತ್ತರವಿಲ್ಲದೆ ಮೌನವಾಗುತ್ತಿದ್ದ. ಆದರೆ ಪ್ರತಿಭಾಳ ಕ್ರೌರ್ಯವನ್ನು ಮಗಳಿಗೆ ಹೇಳಲು ಸಾಧ್ಯವಿರಲಿಲ್ಲ. ಪ್ರಸನ್ನನ ತಂದೆ ತಾಯಿ ಒಂದು ದಿನ ಮಗನ ಹತ್ತಿರ ಬಂದು ಹೇಳಿದರು, ಮಗನೇ, ನಿನಗೆ ಹೆಂಡತಿಗಿಂತ ಹೆಚ್ಚಾಗಿ ನಿನ್ನ ಮಗಳಿಗೆ ಒಬ್ಬ ತಾಯಿ ಬೇಕು. ನಿನ್ನನ್ನು ಮತ್ತು ಈ ಮಗುವನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಒಬ್ಬರು ಈ ಮನೆಗೆ ಬರಬೇಕು. ನಾವು ಇರುವವರೆಗೂ ಅವಳನ್ನು ನೋಡಿಕೊಳ್ತೀವಿ. ಆಮೇಲೆ ಅವಳಿಗೆ ಯಾರು? ಆದರೆ ಪ್ರಸನ್ನ ಮೊದಲು ನಿರಾಕರಿಸಿದ. ನನಗೆ ಹೆಣ್ಣಿನ ಮೇಲಿನ ನಂಬಿಕೆಯೇ ಹೋಗಿದೆ ಅಪ್ಪ. ಪ್ರತಿಭಾ ಕೊಟ್ಟ ದ್ರೋಹ ಅಷ್ಟಿಷ್ಟಲ್ಲ ಎಂದನು. ಆದರೆ ಮಗಳ ಭವಿಷ್ಯಕ್ಕಾಗಿ ಅವನು ಮನಸ್ಸು ಬದಲಿಸಬೇಕಾಯಿತು. ಆಗ ಪ್ರಸನ್ನನ ಜೀವನಕ್ಕೆ ಬಂದವಳು ದಾತ್ರಿ. ದಾತ್ರಿ ಪ್ರಸನ್ನನ ಆಸ್ಪತ್ರೆಯಲ್ಲೇ ಕೆಲಸ ಮಾಡುತ್ತಿದ್ದ ಒಬ್ಬ ನರ್ಸ್. ಅವಳದ್ದು ಬಡ ಕುಟುಂಬ, ಆದರೆ ಸಂಸ್ಕಾರವಂತ ಮನೆತನ. ಪ್ರಸನ್ನನ ಕಷ್ಟದ ದಿನಗಳಲ್ಲಿ ಅವನು ಶೂನ್ಯದಿಂದ ಬಿಲಿಯನೇರ್ ಆಗಿ ಬೆಳೆಯುವ ಹಾದಿಯನ್ನು ದಾತ್ರಿ ಹತ್ರದಿಂದ ನೋಡಿದ್ದಳು. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವರಾಳಿಗೆ ದಾತ್ರಿ ಅಂದರೆ ತುಂಬ ಇಷ್ಟ. ಆಸ್ಪತ್ರೆಗೆ ಬಂದಾಗಲೆಲ್ಲ ಸ್ವರ ದಾತ್ರಿಯ ಮಡಿಲಲ್ಲೇ ಕುಳಿತುಕೊಳ್ಳುತ್ತಿದ್ದಳು. ಪ್ರಸನ್ನ ದಾತ್ರಿಯನ್ನು ಕರೆದು ನೇರವಾಗಿ ಕೇಳಿದ, ದಾತ್ರಿ, ನನ್ನ ಜೀವನದಲ್ಲಿ ಪ್ರೀತಿಗೆ ಜಾಗವಿದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ನನ್ನ ಮಗಳ ಜೀವನಕ್ಕೆ ಒಬ್ಬಳು ತಾಯಿ ಬೇಕು. ನೀನು ಈ ಜವಾಬ್ದಾರಿ ತಗೋತೀಯಾ? ಆಗ ದಾತ್ರಿ ಕಣ್ಣಲ್ಲಿ ನೀರು ತುಂಬಿ ಬಂತು. ಅವಳು ಹೇಳಿದಳು, ಸಾರ್, ನಿಮ್ಮ ಆಸ್ತಿ ನೋಡಿ ನಾನು ನಿಮ್ಮ ಮನೆಗೆ ಬರಲ್ಲ. ಆದರೆ ಸ್ವರಾಳ ಕಣ್ಣಲ್ಲಿ ನಾನು ನನ್ನನ್ನೇ ನೋಡ್ತೀನಿ. ಅವಳಿಗೆ ನಾನು ಅಮ್ಮನಾಗಿ ಇರ್ತೀನಿ ಅಂತ ಮಾತು ಕೊಡ್ತೀನಿ. ನಂತರ ಶಿವಮೊಗ್ಗದ ಜನರೆಲ್ಲ ಸೇರಿ ಈ ಮದುವೆಯನ್ನು ಒಂದು ಹಬ್ಬದಂತೆ ಆಚರಿಸಿದ್ದರು. ದಾತ್ರಿ ಮದುವೆಯಾಗಿ ಬಂದ ದಿನ ಇಡೀ ಮನೆ ನಂದನವನವಾಯಿತು. ಅವಳು ಪ್ರಸನ್ನನ ತಂದೆ ತಾಯಿಯನ್ನು ತನ್ನ ಸ್ವಂತ ಹೆತ್ತವರಿಗಿಂತ ಹೆಚ್ಚಾಗಿ ನೋಡಿಕೊಂಡಳು. ಸ್ವರಾಳಿಗೆ ಎಂದು ಪ್ರತಿಭಾಳ ನೆನಪು ಬಾರದಂತೆ ಮಡಿಲಲ್ಲಿ ಇಟ್ಟುಕೊಂಡು ಪ್ರೀತಿ ನೀಡಿದಳು. ಆತ ಜೈಲಿನಲ್ಲಿದ್ದ ಪ್ರತಿಭಾಳಿಗೆ ಈ ವಿಷಯ ತಿಳಿಯಿತು. ಪ್ರಸನ್ನ ಮದುವೆಯಾಗಿದ್ದಾನೆ ಮತ್ತು ಪ್ರಸನ್ನನ ಎಲ್ಲ ಆಸ್ತಿಗೂ ಈಗ ದಾತ್ರಿ ಮತ್ತು ಸ್ವರ ವಾರಸುದಾರರಾಗಿದ್ದಾರೆ ಎಂಬ ಸತ್ಯ ಅವಳನ್ನು ಹತಾಶೆ ತುತ್ತುದಿಗೆ ತಲುಪಿಸಿತು. ಅವಳು ಜೈಲಿನ ಕಂಬಿಗಳ ಹಿಂದೆ ಕೂತು ತಾನು ಮಾಡಿದ ತಪ್ಪಿಗೆ ಕೊರಗುತ್ತಿದ್ದಳು. ಹಣದ ಅಹಂಕಾರದಲ್ಲಿ ತಾನು ಪ್ರೀತಿಯನ್ನು ಕಳೆದುಕೊಂಡೆ ಎಂದು ಅವಳಿಗೆ ತಡವಾಗಿ ಅರಿವಾಯಿತು. ಪ್ರಸನ್ನ ಈಗ ನಿಜವಾದ ಸುಖಿ. ಅವನ ಬಳಿ ಈಗ ಕೇವಲ ಹಣವಿರಲಿಲ್ಲ, ಅವನನ್ನು ಪ್ರೀತಿಸುವ ಒಂದು ಸುಂದರ ಸಂಸಾರವಿತ್ತು. ದ್ರೋಹ ಮಾಡಿದವಳು ಜೈಲಿನಲ್ಲಿ ಕಣ್ಣೀರು ಹಾಕುತ್ತಿದ್ದರೆ, ಛಲದಿಂದ ಬೆಳೆದವನು ತನ್ನ ಪ್ರೀತಿಯ ಸಾಮ್ರಾಜ್ಯದಲ್ಲಿ ಮಗಳ ಜೊತೆ ನಗುತ್ತಿದ್ದ.
ಪ್ರಸನ್ನ ಮತ್ತು ದಾತ್ರಿಯ ಜೀವನ ಈಗ ಹೊಸ ಚೈತನ್ಯದಿಂದ ತುಂಬಿತ್ತು. ದಾತ್ರಿ ಮನೆಯ ಜವಾಬ್ದಾರಿಯನ್ನು ಹೊತ್ತ ಮೇಲೆ ಪ್ರಸನ್ನ ತನ್ನ ಉದ್ಯಮ ಮತ್ತು ವೈದ್ಯಕೀಯ ವೃತ್ತಿಯ ಮೇಲೆ ಹೆಚ್ಚು ಗಮನ ಹರಿಸಲು ಸಾಧ್ಯವಾಯಿತು. ಪ್ರಸನ್ನ ತನ್ನ ಊರಿನ ಬಡವರಿಗಾಗಿ ಒಂದು ಉಚಿತ ಡಯಾಲಿಸಿಸ್ ಸೆಂಟರ್ ಆರಂಭಿಸಿದನು. ಅವನ ಸಂಪತ್ತು ಬೆಳೆದಂತೆಲ್ಲ ಅವನ ವಯಸ್ಸು ಬೆಳೆದಿತ್ತು. ಮಗಳು ಸ್ವರ ಈಗ ದಾತ್ರಿಯನ್ನು ಅಮ್ಮ ಎಂದೇ ಕರೆಯುತ್ತಿದ್ದಳು. ದಾತ್ರಿ ಮಗುವಿಗೆ ಸಂಸ್ಕಾರ ಮತ್ತು ಪ್ರೀತಿ ಎರಡನ್ನೂ ನೀಡಿದಳು. ಪ್ರಸನ್ನನ ಮುದಿ ತಂದೆ ತಾಯಿಯ ಸೇವೆ ಮಾಡುತ್ತಾ ಆ ಮನೆಯ ದೇವತೆಯಾದಳು. ಪ್ರಸನ್ನನ ಜೀವನದಲ್ಲಿ 5 ವರ್ಷಗಳ ಕಾಲ ಇದ್ದ ಆ ನರಕದ ಕತ್ತಲೆ ಈಗ ಸಂಪೂರ್ಣವಾಗಿ ಮರೆಯಾಗಿತ್ತು. ಅತ್ತ ಜೈಲಿನಲ್ಲಿ ಪ್ರತಿಭಾಳ ಸ್ಥಿತಿ. ಪ್ರತಿಭಾಗೆ ಜೈಲಿನಲ್ಲಿ ಕಠಿಣ ಶಿಕ್ಷೆಯಾಯಿತು. ಅತ್ತ ಮನ್ವಿತ್ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಕೋರ್ಟ್ನಲ್ಲಿ ಎಲ್ಲ ತಪ್ಪು ಪ್ರತಿಭಾಳದ್ದೇ ಎಂದು ಹೇಳಿಕೆ ನೀಡಿದ. ತಾನು ಯಾರನ್ನು ನಂಬಿ ಗಂಡನಿಗೆ ದ್ರೋಹ ಮಾಡಿದ್ದಳೋ ಆ ಮನ್ವಿತ್ನ ಅಸಲಿ ಬಣ್ಣ ಈಗ ಅವಳಿಗೆ ಅರಿವಾಯಿತು. ಹಣವೂ ಇಲ್ಲ, ಆಸ್ತಿಯೂ ಇಲ್ಲ, ಮಗಳು ಇಲ್ಲದ ಪ್ರತಿಭಾ ಜೈಲಿನಲ್ಲಿ ಒಬ್ಬಂಟಿಯಾದಳು. 5 ವರ್ಷಗಳ ನಂತರ ಅವಳು ಜೈಲಿನಿಂದ ಬಿಡುಗಡೆಯಾದಾಗ ಅವಳ ಬಳಿ ಹೋಗಲು ಒಂದು ಮನೆಯೂ ಇರಲಿಲ್ಲ. ಅವಳ ಪೋಷಕರು ಕೂಡ ಅವಳನ್ನು ಸ್ವೀಕರಿಸಲು ನಿರಾಕರಿಸಿದರು. ಕೊನೆಗೆ ಅವಳು ತನ್ನ ಅಹಂಕಾರವನ್ನೆಲ್ಲ ಕಳೆದುಕೊಂಡು ಒಂದು ಸಣ್ಣ ಕ್ಲಿನಿಕ್ನಲ್ಲಿ ಸಾಮಾನ್ಯ ನೌಕರಿಯನ್ನು ನೋಡಿಕೊಳ್ಳಬೇಕಾಯಿತು. ಅಂತಿಮ ಸನ್ನಿವೇಶ. ಒಂದು ದಿನ ಮಂಗಳೂರಿನ ರಸ್ತೆಯಲ್ಲಿ ಪ್ರತಿಭಾ ನಡೆದು ಹೋಗುತ್ತಿದ್ದಾಗ ಎದುರುಗಡೆಯಿಂದ ಪ್ರಸನ್ನನ ಐಷಾರಾಮಿ ಕಾರು ಬಂದು ನಿಂತಿತು. ಕಾರಿನಿಂದ ಪ್ರಸನ್ನ, ದಾತ್ರಿ ಮತ್ತು ಸ್ವರ ಕೆಳಗಿಳಿದರು. ಸ್ವರ ಈಗ ದೊಡ್ಡವಳಾಗಿದ್ದಳು, ಚೆನ್ನಾಗಿ ಓದುತ್ತಿದ್ದಳು. ಪ್ರತಿಭಾ ಕಂಬನಿ ತುಂಬಿದ ಕಣ್ಣುಗಳಿಂದ ಮಗಳನ್ನೇ ದಿಟ್ಟಿಸಿ ನೋಡಿದಳು. ಮಗಳು ತನ್ನ ಬಳಿ ಬರಬಹುದು ಎಂದು ಆಸೆ ಪಟ್ಟಳು. ಆದರೆ ಸ್ವರ ದಾತ್ರಿಯ ಕೈ ಹಿಡಿದುಕೊಂಡು, ಅಮ್ಮ, ನನಗೆ ಐಸ್ ಕ್ರೀಮ್ ಬೇಕು ಎಂದು ಹೇಳಿ ಪ್ರಸನ್ನನ ಜೊತೆ ನಗುತ್ತಾ ಹೋದಳು. ತನ್ನ ಹೆತ್ತ ಮಗಳೇ ತನ್ನನ್ನು ಗುರುತಿಸಲಿಲ್ಲ ಎಂಬ ಸತ್ಯ ಪ್ರತಿಭಾಳ ಎದೆ ಸೀಳಿದಂತಾಯಿತು. ಪ್ರಸನ್ನ ಪ್ರತಿಭಾಳನ್ನು ನೋಡಿದರೂ ಸಹ ಅನುಕಂಪ ತೋರಿಸಲಿಲ್ಲ. ಯಾಕೆಂದರೆ ಅವಳು ಮಾಡಿದ ದ್ರೋಹ ಮತ್ತು ಮಗುವನ್ನು ಕಿಡ್ನ್ಯಾಪ್ ಮಾಡಿದ್ದ ಕ್ರೌರ್ಯಕ್ಕೆ ಕ್ಷಮೆಯೇ ಇರಲಿಲ್ಲ. ಪ್ರಸನ್ನ ದಾತ್ರಿ ಕಡೆ ತಿರುಗಿ ಹೇಳಿದ, ನೋಡಿ ದಾತ್ರಿ, ಅಂದು ನಾನು ಹಣವಿಲ್ಲದ ಬಡವನಾಗಿದ್ದಾಗ ಇವಳು ನನ್ನನ್ನು ಬಿಟ್ಟು ಹೋದಳು. ಇವತ್ತು ನಾನು ಬಿಲಿಯನೇರ್ ಆದ ಮೇಲೆ ಇವಳು ನನ್ನ ಹಣಕ್ಕಾಗಿ ಬಂದಳು. ಆದರೆ ನನಗೆ ಹಣಕ್ಕಿಂತ ಮುಖ್ಯವಾದ ನೆಮ್ಮದಿಯನ್ನು ನೀನು ನೀಡಿದೆ. ಜೀವನದಲ್ಲಿ ಹಣಕ್ಕಿಂತ ಗುಣ ಮುಖ್ಯ ಅನ್ನೋದಕ್ಕೆ ನಮ್ಮ ಸಂಸಾರವೇ ಸಾಕ್ಷಿ. ಪ್ರಸನ್ನ ತನ್ನ ಸುಂದರ ಸಂಸಾರದೊಂದಿಗೆ ಸುಖವಾಗಿ ಬಾಳಿದನು. ಅವನ ಛಲ, ಅವನ ಹೆತ್ತವರ ಮೇಲಿನ ಭಕ್ತಿ ಮತ್ತು ಸತ್ಯದ ಹಾದಿ ಅವನನ್ನು ಇಂದು ಯಶಸ್ಸಿನ ಶಿಖರಕ್ಕೆ ತಲುಪಿಸಿತು. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಈ ಕಥೆಯ ರೀತಿಯೇ ನಿಜ ಜೀವನದಲ್ಲಿ ಘಟನೆಗಳು ಸಂಭವಿಸುತ್ತಿವೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.